ಎಲ್ರಿಗೂ ನಮಸ್ಕಾರ. ನಾನು ಜಯಶಂಕರ್, ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ವತಿಯಿಂದ. ಇಂದಿನ ತರಗತಿಯಲ್ಲಿ ನಾವು 10th ಸಿಲೆಬಸ್ ಆದಂತಹ ಜಿಯೋಮೆಟ್ರಿ ಪಾರ್ಟ್‌ನ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್ ಕನ್ನಡದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳು ಎಂಬ ಚಾಪ್ಟರ್‌ನ ಕುರಿತಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಚಾಪ್ಟರ್‌ಗೆ ಹೋಗೋ ಮುಂಚೆ ನಾವು ತಿಳಿದಿರಬೇಕಾದಂತಹ ಅಂಶಗಳು ಅಥವಾ ಇಂದಿನ ತರಗತಿಗಳಲ್ಲಿ ನಾವು ಇದರ ಬಗ್ಗೆ ಏನನ್ನ ತಿಳ್ಕೊಂಡಿದ್ದೀವಿ ಅಂತ ನೋಡೋದಾದರೆ, ಮೊದಲನೇದಾಗಿ ಏರಿಯಾ ಅಂತ ಹೇಳಿದರೆ ಏನು ತಿಳ್ಕೊಂಡಿದ್ದೀವಿ, ವ್ಯಾಲ್ಯೂಮ್ ಅಂತ ಹೇಳಿದರೆ ಏನು ತಿಳ್ಕೊಂಡಿದ್ದೀವಿ, ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ. ಈ ಇಷ್ಟು ಪಾರ್ಟ್ಸ್ಗಳನ್ನು ನಾವು 8th ಮತ್ತು 9th ಓದಿದ್ದೀವಿ. 8th ಮೆನ್ಸುರೇಷನ್ ಅನ್ನೋ ಒಂದು ಚಾಪ್ಟ್ರಲ್ಲಿ ಓದಿದ್ದೀವಿ. 9th ಸರ್ಫೇಸ್ ಏರಿಯಾ ಆ್ಯಂಡ್ ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ವ್ಯಾಲ್ಯೂಮ್ಸ್ ಆಫ್ ಸ್ಪಿಯರ್ ಮತ್ತು ಕೋನ್ನ ಕಂಡುಹಿಡಿಯೋಲ್ಲಿ ನಾವು 9th ಇದನ್ನು ತಿಳ್ಕೊಂಡಿದ್ದೀವಿ, ಸ್ಟಡಿ ಮಾಡಿದ್ದೀವಿ. ಈ 10th ಏನು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದರೆ, ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅನ್ನೋ ಒಂದು ಹೊಸ ಪಾರ್ಟನ್ನು ಇಟ್ಟಿದ್ದಾರೆ. ಏನು? ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂದರೆ ಏನು, ಅವುಗಳ ಮೇಲೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ನ ಕೇಳ್ತಾರೆ, ಅವನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ಈ ಒಂದು ಚಾಪ್ಟ್ರಲ್ಲಿ ತಿಳ್ಕೊಳ್ತಾ ಹೋಗೋಣ. ಒಂದು ಸತಿ ಕಲ್ತಿರೋದನ್ನ ರಿವಿಷನ್ ಮಾಡೋದಾದರೆ, ಏರಿಯಾ ಏರಿಯಾ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತೇ ಇದೆ. ಸುತ್ತಳತೆ ಸುತ್ತಳತೆ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಹೇಳೋದಾದರೆ, ಇನ್ ಮ್ಯಾಥ್ಸ್ ಏರಿಯಾ ಇಸ್ ದ ಅಮೌಂಟ್ ಆಫ್ ಸ್ಪೇಸ್ ವಿತಿನ್ ಎ 2 ಡೈಮೆನ್ಷನಲ್ ಶೇಪ್. ಅಂದರೆ ಒಂದು 2 ಡೈಮೆನ್ಷನಲ್ ಶೇಪಲ್ಲಿ ಎಷ್ಟು ಅಮೌಂಟ್ ಆಫ್ ಸ್ಪೇಸ್ ಇರುತ್ತೆ ಅನ್ನೋದನ್ನು ನಾವು ಏರಿಯಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವ್ಯಾಲ್ಯೂಮ್. ವ್ಯಾಲ್ಯೂಮ್ ಅಂತ ಹೇಳಿದರೆ, ವ್ಯಾಲ್ಯೂಮ್ ಇಸ್ ದ ಅಮೌಂಟ್ ಆಫ್ ಸ್ಪೇಸ್ ಎ 3 ಡೈಮೆನ್ಷನಲ್ ಆಬ್ಜೆಕ್ಟ್ ಟೇಕ್ಸ್ ಅಪ್. ಇಟ್ ಈಸ್ ಮೆಜರ್ಡ್ ಇನ್ ಕ್ಯೂಬಿಕ್ ಯೂನಿಟ್ ಸಚ್ ಆ್ಯಸ್ ಕ್ಯೂಬಿಕ್ ಸೆಂಟಿಮೀಟರ್ಸ್. ವ್ಯಾಲ್ಯೂಮ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಒಂದು ಬಾಕ್ಸ್ ಎಷ್ಟು ಕ್ವಾಂಟಿಟಿಯಲ್ಲಿ ಕಂಟೈನ್ ಮಾಡುತ್ತೆ, ಅಂದರೆ ಎಷ್ಟನ್ನು ಕಂಟೈನ್ ಮಾಡುತ್ತೆ, ಒಂದು ಬಾಕ್ಸಲ್ಲಿ ನಾವು ಎಷ್ಟನ್ನು ತುಂಬಬಹುದು ಅನ್ನೋದನ್ನು ನಾವು ವ್ಯಾಲ್ಯೂಮ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಕೊಡೋದಾದರೆ, ಒಂದು ವಾಟರ್ ಬಾಟಲ್, ಈಗ ಫಾರ್ ಎಕ್ಸಾಂಪಲ್ ಒಂದು 500 ml ವಾಟರ್ ಬಾಟಲ್ ಅಂತ ಹೇಳಿದರೆ, ಆ ಒಂದು ವಾಟರ್ ಬಾಟಲಿನ ಕೆಪಾಸಿಟಿ ಎಷ್ಟು ನೀರನ್ನು ಕಂಟೈನ್ ಮಾಡುತ್ತದು ಅಂತ ಹೇಳಿದರೆ 500 ml. ಅದು ಅದರ ವ್ಯಾಲ್ಯೂಮು. ಅದನ್ನು ನಾವು ವ್ಯಾಲ್ಯೂಮ್ ಅಂತ ಹೇಳಿ ಕರಿತೀವಿ, ಎಷ್ಟು ಕಂಟೈನ್ ಮಾಡುತ್ತೆ ಅನ್ನೋದನ್ನು. ನೆಕ್ಸ್ಟ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಈಸ್ ದ ಟೋಟಲ್ ಏರಿಯಾ ಆಫ್ ಆಲ್ ದ ಸೈಡ್ಸ್ ಆಫ್ ಎ 3 ಡೈಮೆನ್ಷನಲ್ ಶೇಪ್ ಅಂತೇಳಿ ಹೇಳ್ತಾರೆ. ಅಂದರೆ ಒಂದು ಬಾಕ್ಸ್ ಇದೆ ಅಂತ ಹೇಳಿದರೆ, ಆ ಬಾಕ್ಸ್ನ ನಾವು ಕವರ್ ಮಾಡಬೇಕಪ್ಪ. ಈಗ ಒಂದು ಗಿಫ್ಟ್ ಕೊಡೋಕೆ ಹೋಗಬೇಕು, ಸೊ ಆ ಬಾಕ್ಸ್ನ ನಾವು ಕವರ್ ಮಾಡಬೇಕು. ಆ ಬಾಕ್ಸ್ನ ನಾವು ಕವರ್ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಕವರ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಅದರ ಸುತ್ತ ಏನು ಮಾಡ್ತೀವಿ, ನಾವು ಮೆಜರ್ ಮಾಡ್ತೀವಿ ಅದೆಷ್ಟಿದೆ ಅಂತೇಳಿ. ಅದನ್ನು ನಾವೇನಂತ ಕರಿತೀವಿ, ಸರ್ಫೇಸ್ ಏರಿಯಾ ಅಂತೇಳಿ ಕರಿತೀವಿ. ಅಂದರೆ ಅದರ ಸರ್ಫೇಸು, ಆ ಒಂದು ಬಾಕ್ಸಿನ ಸರ್ಫೇಸು ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋದನ್ನು ನಾವು ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ದ ಏರಿಯಾ ಆಫ್ ಆಲ್ ದ ಕರ್ವ್ಡ್ ಸರ್ಫೇಸಸ್ ಆಫ್ ಎ ಸಾಲಿಡ್ ಶೇಪ್ ಎಕ್ಸ್ಕ್ಲೂಡಿಂಗ್ ದ ಟಾಪ್ ಆ್ಯಂಡ್ ಬಾಟಮ್ ಫೇಸಸ್. ಇಟ್ ಈಸ್ ಆಲ್ಸೋ ನೌನ್ ಆ್ಯಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಅಂದರೆ ಒಂದು ಬಾಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ, ಆ ಒಂದು ಬಾಕ್ಸ್ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯೂಬ್ ಅಥವಾ ಕ್ಯೂಬಾಯ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ, ಅದಕ್ಕೆ ಎಷ್ಟು ಫೇಸಸ್ ಇರುತ್ತೆ? ಒಂದು 6 ಫೇಸ್ ಇರುತ್ತೆ. ಅದರಲ್ಲಿ ನಾವು ಟಾಪ್ ಮತ್ತು ಬಾಟಮ್ ಅದನ್ನು ಬಿಟ್ಟರೆ 4 ಫೇಸಸ್ ಬರುತ್ತೆ. ಆ ಒಂದು 4 ಫೇಸಸ್ಸಿನ ಸರ್ಫೇಸಿನ ಏರಿಯಾವನ್ನು ಮೆಜರ್ ಮಾಡ್ತೀವಲ್ಲ, ಅದನ್ನು ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತೇಳಿ ಕರಿತೀವಿ. ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ಟಾಪ್ ಮತ್ತು ಬಾಟಮನ್ನು ಬಿಟ್ಟು ಇನ್ನು ಉಳಿದಂತಹ ಫೇಸಸ್ಸಿನ ಏರಿಯಾವನ್ನು ಮೆಜರ್ ಮಾಡೋದನ್ನು ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತೇಳಿ ಕರಿತೀವಿ. ಅದೇ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ, ಇದನ್ನು ನಾವು ಬಾಕ್ಸಲ್ಲಿ ಕಂಡುಹಿಡಿಯೋಕ್ಕೆ ಬರಲ್ಲ, ಬದಲಾಗಿ ಸಿಲಿಂಡರ್ ಮತ್ತು ಕೋನ್ಗಳಲ್ಲಿ ಇದನ್ನು ನಾವು ಕಂಡುಹಿಡ್ತೀವಿ. ಯಾಕೆ ಅಂತ ಹೇಳಿದರೆ, ಸಿಲಿಂಡರು ಮತ್ತು ಕೋನಲ್ಲಿ ಅದರ ಒಂದು ಪಾರ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಕರ್ವ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಸಿಲಿಂಡರ್ ಮತ್ತು ಕೋನ್ಗಳಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಯೂಸ್ ಮಾಡಲ್ಲ, ಬದಲಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತೇಳಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ರೆಫರ್ಸ್ ಟು ದ ಏರಿಯಾ ಇನ್ಕ್ಲೂಡಿಂಗ್ ದ ಬೇಸ್ ಅಂಡ್ ದ ಕರ್ವ್ಡ್ ಪಾರ್ಟ್ ಅಂತೇಳಿ. ಅಂದರೆ ಒಂದು ಸಿಲಿಂಡರ್ ಅಥವಾ ಒಂದು ಕೋನ್ ಅಂತ ಹೇಳಿ ತಗೊಂಡ್ರೆ, ಅದರಲ್ಲಿ ಒಂದು ಕರ್ವ್ಡ್ ಪಾರ್ಟ್ ಇರುತ್ತೆ, ಇನ್ನೊಂದು ಬಾಟಮ್ ಪಾರ್ಟ್ ಅಂತೇಳಿ ಇರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ಟೋಟಲ್ ಎಲ್ಲ ಒಂದು ಸರ್ಫೇಸಿನ ಏರಿಯಾವನ್ನು ಮೆಜರ್ ಮಾಡ್ತಕ್ಕಂಥದ್ದು. ಅಂದರೆ ಬಾಟಮ್ ಏರಿಯಾವನ್ನು ಮೆಜರ್ ಮಾಡಬೇಕು,
ಟಾಪಿನ ಏರಿಯಾವನ್ನು ಮೆಜರ್ ಮಾಡಬೇಕು ಮತ್ತು ಕರ್ವ್ಡ್ ಪಾರ್ಟ್ ಏನಿರುತ್ತಲ್ಲ ಅದರದ್ದು ಏರಿಯಾವನ್ನು ಮೆಜರ್ ಮಾಡಬೇಕು. ಅದನ್ನು ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂತೇಳಿ ಕರಿತೀವಿ. ಒಂದು ಬಾಕ್ಸ್ ಅಂತ ಹೇಳಿದರೆ ಆವಾಗಲೇ ನಾವು ಬಾಕ್ಸಲ್ಲಿ ಟಾಪ್ ಮತ್ತು ಬಾಟಮನ್ನು ಬಿಟ್ಟು 4 ಅಷ್ಟೇ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಿದ್ವಿ. ಅದನ್ನು ನಾವು ಕರ್ವ್ಡ್ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಕರೆದ್ವಿ, ಹೌದಾ? ಹಾಗೆ ಇವಾಗ ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ಆವಾಗಲೇ ಏನು ಬಿಟ್ಟಿದ್ವಲ್ಲ ಅವನ್ನೂ ಸೇರಿಸ್ಕೊಂಡು ಏರಿಯಾವನ್ನು ಮೆಜರ್ ಮಾಡಬೇಕು. ಆವಾಗ ಅದನ್ನು ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿಬೋದು. ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೀವಿ. ಇದಿಷ್ಟು ನಾವು ಹಿಂದೆ ಕಲ್ತಿರ್ತಕ್ಕಂಥದ್ದು. ಇವುಗಳ ಫಾರ್ಮುಲಾ ನೋಡ್ತಾ ಹೋಗೋದಾದರೆ ಒಂದು ಸತಿ ರೀಕಾಲ್ ಮಾಡೋದಾದರೆ ನೀವೆಲ್ಲ ಕಲ್ತಿರ್ತಕ್ಕಂಥದ್ದೇ ಇದು. ಏನು ಮೊದಲನೇದಾಗಿ ಕ್ಯೂಬಿನ ಕರ್ವ್ಡ್ ಆರ್ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ 4a². ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ 6a². ಟೋಟಲ್ ಸರ್ಫೇಸ್ ಏರಿಯಾ 6 ಫೇಸ್ ಇದೆ, ಅದಕ್ಕೆ 6 ಫೇಸಿಂದು ಏರಿಯಾವನ್ನು ಮೆಜರ್ ಮಾಡಿದ್ದಾರೆ, ಹಾಗಾಗಿ 6a² ಆಗಿದೆ. ಅದೇ ಕರ್ವ್ಡ್ ಆರ್ ಲ್ಯಾಟ್ರಲ್ ಅಂತ ಹೇಳಿದಾಗ ಇಲ್ಲಿ 2 ಫೇಸಸ್ಸನ್ನು ಬಿಟ್ಟಿದ್ದಾರೆ, ಒಂದು ಬಾಟಮ್ ಮತ್ತು ಇನ್ನೊಂದು ಟಾಪ್. ಹಾಗಾಗಿ ಅದರ ಸರ್ಫೇಸ್ ಏರಿಯಾ ಏನಾಗಿದೆ 4a² ಆಗಿದೆ. ದೆನ್ ವ್ಯಾಲ್ಯೂಮ್ ಅಂತ ಹೇಳಿದರೆ ನಮಗೆ ಗೊತ್ತಿದೆ. ವ್ಯಾಲ್ಯೂಮ್ ಅಂತ ಹೇಳಿದರೆ ಏರಿಯಾ ಇಂಟು ಹೈಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅದನ್ನೇ ನಾವು ವ್ಯಾಲ್ಯೂಮ್ ಅಂತ ಹೇಳಿ ಕರಿತೀವಿ. ಆವಾಗ ಕ್ಯೂಬಿನ ವ್ಯಾಲ್ಯೂಮ್ ಏನಾಗಿರುತ್ತೆ ಅಂತ ಹೇಳಿದರೆ a³ ಅಂತಕ್ಕಂಥದ್ದು ವ್ಯಾಲ್ಯೂಮಿನ ಫಾರ್ಮುಲಾ. ನೆಕ್ಸ್ಟ್ ಕ್ಯೂಬಾಯ್ಡ್ನ ಏರಿಯಾ ಅಂತ ಹೇಳಿದರೆ ಕರ್ವ್ಡ್ ಆರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ 2 ಇಂಟು ಬೇಸ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್. ಇದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್. ಅದರ ಟೋಟಲ್ ಏರಿಯಾ ಅಂತ ಹೇಳಿದರೆ 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್. ಇದು ಇದರ ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತೆ, ಕ್ಯೂಬಾಯ್ಡ್ನ ಟೋಟಲ್ ಸರ್ಫೇಸ್ ಏರಿಯಾ. ದೆನ್ ಕ್ಯೂಬಾಯ್ಡ್ನ ವ್ಯಾಲ್ಯೂಮ್ ಅಂತ ನೋಡ್ತಾ ಹೋಗೋದಾದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ನೆಕ್ಸ್ಟ್ ಸ್ಪಿಯರಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಇವೆರಡು ಒಂದೇ ಆಗಿರುತ್ತೆ. ಹಾಗಾಗಿ ಅದೇನು ಅಂತ ಹೇಳಿದರೆ 4πr². ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಅಂತೇಳಿ ಸಪ್ರೇಟಾಗಿ ಏನು ಬರೋಲ್ಲ. 4πr² ಅಂತಕ್ಕಂಥದ್ದೇ ಇದರ ಟೋಟಲ್ ಸರ್ಫೇಸ್ ಏರಿಯಾನೂ ಹೌದು, ಹಾಗೂ ಕರ್ವ್ಡ್ ಸರ್ಫೇಸ್ ಏರಿಯಾನೂ ನಾವು ಇದನ್ನೇ ಅಪ್ಲೈ ಮಾಡ್ತೀವಿ. ದೆನ್ ವ್ಯಾಲ್ಯೂಮ್ ಅಂತ ಬಂದರೆ ಸ್ಪಿಯರ್ ವ್ಯಾಲ್ಯೂಮು 4/3πr³ ಅಂತ ಹೇಳಿ. ದೆನ್ ಎಮಿಸ್ಪಿಯರ್ ಅಂತ ಹೇಳಿದರೆ ಸ್ಪಿಯರ್ನ ಅರ್ಧ ಭಾಗ. ಏನು ಸ್ಪಿಯರ್ನ ಅರ್ಧ ಭಾಗ. ಈ ಒಂದು ಸ್ಪಿಯರನ್ನು ಅರ್ಧ ಮಾಡಿದಾಗ ನಮಗೆ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಬೇಸ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಎಮಿಸ್ಪಿಯರಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಒಂದೇ ಆಗಿರಲ್ಲ. ಸೊ ಇದರ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ನೋಡ್ತಾ ಬಂದರೆ 2πr². ಎಮಿಸ್ಪಿಯರ್ನ ಕರ್ವ್ಡ್ ಸರ್ಫೇಸ್ ಏರಿಯಾ, ಇಲ್ಲಿ ಕರ್ವ್ ಆಗಿರ್ತಕ್ಕಂತಹ ಪಾರ್ಟಿನ ಒಂದು ಸರ್ಫೇಸ್ ಏರಿಯಾವನ್ನು ನೋಡೋದು ಅಷ್ಟೇ ಆದರೆ ಅದು 2πr². ಅದೇ ಟೋಟಲ್ ಅಂತ ಹೇಳಿದರೆ ಅಲ್ಲಿ ಏನು ನಮಗೆ ಒಂದು ಬೇಸ್ ಸಿಗ್ತಲ್ಲ, ಆ ಬೇಸಿನ ಏರಿಯಾವನ್ನು ಮೆಜರ್ ಮಾಡ್ತೀವಿ ಮತ್ತು ಕರ್ವ್ಡ್ ಪಾರ್ಟಿನ ಏರಿಯಾವನ್ನು ಮೆಜರ್ ಮಾಡ್ತೀವಿ. ಹಾಗಾಗಿ ಎಮಿಸ್ಪಿಯರ್ನ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ ಅಂತ ಹೇಳಿದರೆ 3πr² ಅಂತ ಆಗುತ್ತೆ. ಯಾಕೆ ಆ ಬೇಸ್ ಏನಿದೆ ಅದು ಒಂದು ಸರ್ಕಲ್ ಶೇಪಲ್ಲಿ ಇರುತ್ತೆ. ಸೊ ಏರಿಯಾ ಆಫ್ ಎ ಸರ್ಕಲ್ ನಮಗೆ ಗೊತ್ತು πr². ಹಾಗಾಗಿ 2πr² ಪ್ಲಸ್ πr² ಅದೇನಾಯಿತು 3πr² ಆಯಿತು. ಹಾಗಾಗಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಎಮಿಸ್ಪಿಯರ್ ಏನಾಗುತ್ತೆ 3πr² ಆಗುತ್ತೆ. ದೆನ್ ವ್ಯಾಲ್ಯೂಮ್ ಅಂತ ನೋಡ್ತಾ ಬಂದರೆ 2/3πr³. ಇದು ವ್ಯಾಲ್ಯೂಮ್ ಆಫ್ ಎ ಸ್ಪಿಯರ್. ದೆನ್ ರೈಟ್ ಸರ್ಕ್ಯುಲರ್ ಕೋನಿನ ಕರ್ವ್ಡ್ ಪಾರ್ಟಿನ ಒಂದು ಸರ್ಫೇಸ್ ಏರಿಯಾ ಅಂತ ಬಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಬಂದರೆ πr/l. ಇಲ್ಲಿ ಎಲ್ ಅಂತಕ್ಕಂಥದ್ದು ಸ್ಲ್ಯಾಂಟೈಟ್ ಆಫ್ ಎ ಕೋನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ πr/l+r. πr/l+r ಅಂತಕ್ಕಂಥದ್ದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಅಂತ ಹೇಳಿ ಕರಿತೀವಿ. ದೆನ್ ವ್ಯಾಲ್ಯೂಮ್ 1/3πr²h. ಸಿಲಿಂಡರ್ ಅಂತ ಬಂದರೆ ಸಿಲಿಂಡರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಏನಾಗಿರುತ್ತೆ 2πrh. ಟೋಟಲ್ ಸರ್ಫೇಸ್ ಏರಿಯಾ 2πrh+r. ವ್ಯಾಲ್ಯೂಮ್ πr²h. ಇದಿಷ್ಟು ಫಾರ್ಮುಲಾಗಳನ್ನು ನಾವು 9th ಮತ್ತು 8th ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ನಾವು ಒಂದು ಸತಿ ರೀಕಾಲ್ ಮಾಡಿದ್ದೇನೆ ಅಷ್ಟೇ. ಇವೆಲ್ಲ ಫಾರ್ಮುಲಾ ಯಾರಿಗಾದರೂ ಬೇಕಾದರೆ ಬರೆದಿಟ್ಕೊಳ್ಳಿ ಒಂದು ಕಡೆ ನೀಟಾಗಿ, ಇದು ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 10th ಪಾರ್ಟಿಗೆ ಎಂಟರ್ ಆಗ್ತಾ ಹೋಗೋದಾದರೆ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಹೇಳಿದೆ.
ಏನು ಸರ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಹೇಳಿದರೆ? ಸರ್ ಏನೂ ಇಲ್ಲ. ಇಲ್ಲಿ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಹೇಳಿದರೆ, ನಾವು ದಿನನಿತ್ಯದ ಆಬ್ಜೆಕ್ಟ್ ಒಂದು ಡೇ ಟು ಡೇ ಲೈಫಲ್ಲಿ ಸುಮಾರಷ್ಟು ಆಬ್ಜೆಕ್ಟ್‌ಗಳನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಐಸ್ ಕ್ರೀಮ್ ಕೋನ್‌ನ ನೋಡೋದಾಗಿರಬಹುದು, ಅಥವಾ ಕ್ಯಾಪ್ಸೂಲ್ಸ್‌ಗಳನ್ನ ನೋಡೋದಾಗಿರ್ಬೋದು. ಇವೆಲ್ಲ ಏನಪ್ಪ ಅಂತ ಹೇಳಿದರೆ, 2 ಅಥವಾ 3 ಸಾಲಿಡ್ ಶೇಪ್ಸ್‌ಗಳನ್ನ ಮಿಕ್ಸ್ ಮಾಡಿರ್ತಕ್ಕಂತಹ ಒಂದು ಶೇಪ್. ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಹೇಳಿದರೆ ಏನಿಲ್ಲ. ಕಾಂಬಿನೇಷನ್ ಆಫ್ ಸಾಲಿಡ್ ಈಸ್ ಎ ಸಾಲಿಡ್ ಈಸ್ ದಟ್ ಫಿಗರ್ ವಿಚ್ ಈಸ್ ಫಾರ್ಮ್ಡ್ ಬೈ ಎ ಕಂಬೈನಿಂಗ್ 2 ಆರ್ ಮೋರ್ ಡಿಫರೆಂಟ್ ಸಾಲಿಡ್ಸ್ ಈಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್. 2 ಕ್ಯೂಬ್ಸ್ ಮೇ ಕಂಬೈನ್ ಟು ಫಾರ್ಮ್ ಎ ಕ್ಯೂಬಾಯ್ಡ್. ಇಲ್ಲಿ 2 ಕ್ಯೂಬ್ಸ್ಗಳನ್ನ ನಾವು ಏನಾದರೂ ಕಂಬೈನ್ ಮಾಡಿದರೆ ನಮಗೇನು ಸಿಗುತ್ತೆ ಅಂತ ಹೇಳಿದರೆ ಕ್ಯೂಬಾಯ್ಡ್ ಅಂತಕ್ಕಂಥದ್ದು ಸಿಗುತ್ತೆ. ಹೌದಾ? ಹಾಗೆ ಈ ಕೋನು ಅಂತಕ್ಕಂಥದ್ದು ಅದು ಕೂಡ ಅಷ್ಟೇ. ಈ ಕೋನ್ ಈಗ ಏನು ಐಸ್ ಕ್ರೀಮ್ ಕೋನ್ ಅಂತ ಏನು ನಾವು ಹೇಳ್ತೀವಲ್ಲ, ಐಸ್ ಕ್ರೀಮ್ ಕೋನ್ ಕೂಡ ಏನಾಗಿ ಮೇಡಪ್ ಆಗಿರುತ್ತೆ ಅಂತ ಹೇಳಿದರೆ, ಒಂದು ಕೋನು ಮತ್ತು ಇನ್ನೊಂದು ಎಮಿಸ್ಪಿಯರ್ ಪಾರ್ಟನ್ನು ಹೊಂದಿರುತ್ತೆ. ಅದನ್ನು ನಾವು ಐಸ್ ಕ್ರೀಮ್ ಕೋನ್ನ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ. ಇದಕ್ಕೆ ಎಕ್ಸಾಂಪಲ್ಸು ಒಂದು ಸರ್ಕಸ್ ಟೆಂಟ್ ಆಗಿರಬಹುದು, ಐಸ್ ಕ್ರೀಮ್ ಕೋನ್ ಆಗಿರ್ಬೋದು, ಕ್ಯಾಪ್ಸೂಲ್ ಆಗಿರ್ಬೋದು, ಇನ್ನೂ ಒಂದು ಫನಲ್. ಈ ಫನಲ್ ನೋಡ್ರಿ, ಈ ಫನಲಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಒಂದು ಸಿಲಿಂಡ್ರ್ ಪಾರ್ಟ್ ಇದೆ, ಇನ್ನೊಂದು ಕೋನ್ ಪಾರ್ಟ್ ಇದೆ. ಇವುಗಳನ್ನೇ ನಾವು ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಇಂಟ್ರೊಡಕ್ಷನ್ ಪಾರ್ಟು. ನೆಕ್ಸ್ಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋದಾದರೆ, ಮೊದಲನೇದಾಗಿ ಎಕ್ಸಸೈಸ್ 13.1ನಲ್ಲಿ ಮೊದಲನೇ ಲೆಕ್ಕ ಏನಿದೆ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, 64 ಸೆಂಟಿಮೀಟರ್ 64 ಸೆಂಟಿಮೀಟರ್ 3 ಅಳತೆಯ 2 ಘನಗಳನ್ನು ಕೊನೆಯಿಂದ ಕೊನೆಯವರೆಗೆ ಜೋಡಿಸಲಾಗಿದೆ. ಫಲಿತಾಂಶದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇನ್ ಇಂಗ್ಲೀಷ್, 2 ಕ್ಯೂಬ್ಸ್ ಈಚ್ ಆಫ್ ವ್ಯಾಲ್ಯೂಮ್ 64 ಸೆಂಟಿಮೀಟರ್ ಕ್ಯೂಬ್ ಆರ್ ಜಾಯ್ನ್ಡ್ ಎಂಡ್ ಟು ಎಂಡ್. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ರಿಸಲ್ಟಿಂಗ್ ಕ್ಯೂಬಾಯ್ಡ್ ಅಂತ ಹೇಳಿ. ಅಂದರೆ ಇಲ್ಲಿ 2 ಘನಗಳನ್ನು ಕೊನೆಯಿಂದ ಕೊನೆಯವರೆಗೆ ಜೋಡಿಸಲಾಗಿದೆ. 2 ಘನ ಅಂತ ಹೇಳಿದರೆ ಗೊತ್ತು, ಕ್ಯೂಬ್. 2 ಕ್ಯೂಬ್ಸ್ಗಳನ್ನು ಸೇರಿಸಿದ್ದಾರೆ. ನಾವು ಇವಾಗ ತಾನೇ ನೋಡಿದ್ವಿ, 2 ಕ್ಯೂಬ್ಸ್ಗಳನ್ನು ಸೇರಿಸಿದರೆ ಏನು ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ. 2 ಕ್ಯೂಬ್ಸ್ಗಳನ್ನು ಸೇರಿಸಿದರೆ ಏನು ಫಾರ್ಮೇಷನ್ ಆಗುತ್ತೆ? ಒಂದು ಕ್ಯೂಬಾಯ್ಡ್ ಫಾರ್ಮೇಷನ್ ಆಗುತ್ತೆ. ಏನು ಫಾರ್ಮೇಷನ್ ಆಗುತ್ತೆ? ಒಂದು ಕ್ಯೂಬಾಯ್ಡ್ ಫಾರ್ಮೇಷನ್ ಆಗುತ್ತೆ. ಆ ಒಂದು ಕ್ಯೂಬಾಯ್ಡಿನ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಿರಿ ಅಂತೇಳಿ, ಅಥವಾ ಫೈಂಡ್ ಮಾಡಿರಿ ಅಂತೇಳಿ ನಮಗೆ ಈ ಕ್ವಶನಲ್ಲಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಫಲಿತಾಂಶದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಅದನ್ನೇ ಇಂಗ್ಲೀಷಲ್ಲಿ ಸರ್ಫೇಸ್ ಏರಿಯಾ ಅಂತೇಳಿ ಕರಿತೀವಿ. 2 ಕ್ಯೂಬ್ಸ್ಗಳನ್ನು ಜಾಯಿನ್ ಮಾಡಿದ್ದಾರೆ, ಆವಾಗ ಏನು ಸಿಕ್ಕಿದೆ? ಒಂದು ಕ್ಯೂಬಾಯ್ಡ್ ಸಿಕ್ಕಿದೆ. ಅವ್ರು ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, 64 ಸೆಂಟಿಮೀಟರ್ ಅಳತೆಯ ಅಂತ ಹೇಳಿ ಕೊಟ್ಟಿದ್ದಾರೆ. ಎಷ್ಟು? 64 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ. 64 ಸೆಂಟಿಮೀಟರ್ ಕ್ಯೂಬ್. ವ್ಯಾಲ್ಯೂಮ್ನ ನಾವು ಕ್ಯೂಬಲ್ಲಿ ಮೆಜರ್ ಮಾಡ್ತೀವಿ. ಸೊ ವ್ಯಾಲ್ಯೂಮ್ ಆಫ್ ಎ ಕ್ಯೂಬ್ ಕೊಟ್ಟಿದ್ದಾರೆ. ಒಂದು ಕ್ಯೂಬಿನ ವ್ಯಾಲ್ಯೂಮ್ ಎಷ್ಟಿದೆ ಅಂತೆ? 64 ಸೆಂಟಿಮೀಟರ್ ಕ್ಯೂಬ್ ಇದೆ. ಆ ತರಹದ 2 ಕ್ಯೂಬ್ಗಳನ್ನು ಜಾಯಿನ್ ಮಾಡಿದ್ದಾರೆ. ಆವಾಗ ಏನು ಫಾರ್ಮೇಷನ್ ಆಗಿದೆ? ಒಂದು ಕ್ಯೂಬಾಯ್ಡ್ ಫಾರ್ಮೇಷನ್ ಆಗಿದೆ. ಆ ಒಂದು ಕ್ಯೂಬಾಯ್ಡ್ನ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಬೇಕು. ಹಾಗಾದರೆ ಇದನ್ನು ಸಾಲ್ವ್ ಮಾಡೋ ರೀತಿ ಹೇಗೆ? ಮೊದಲು ಅವ್ರು ಏನು ಕೊಟ್ಟಿದ್ದಾರೆ ಬರ್ಕೋಬೇಕು. ಗಿವನ್ ದಟ್ ಏನು ಕೊಟ್ಟಿದ್ದಾರೆ? ಒಂದು ವ್ಯಾಲ್ಯೂಮ್ ಆಫ್ ಎ ಕ್ಯೂಬ್ಸ್ ಕೊಟ್ಟಿದ್ದಾರೆ. ವ್ಯಾಲ್ಯೂಮ್ ಆಫ್ ಎ ಕ್ಯೂಬ್ಸ್ ಎಷ್ಟು? 64 ಸೆಂಟಿಮೀಟರ್ ಕ್ಯೂಬ್. ಇದು ಕ್ಯೂಬ್ ಇದು 64 ಸೆಂಟಿಮೀಟರ್ ಕ್ಯೂಬ್. ಈ ವ್ಯಾಲ್ಯೂಮ್ ಆಫ್ ಕ್ಯೂಬ್ ಅಂದರೆ 64 ಸೆಂಟಿಮೀಟರ್ ಕ್ಯೂಬ್. ವ್ಯಾಲ್ಯೂಮ್ ಆಫ್ ಕ್ಯೂಬ್ನ ನಾವು ಎರ್ಜ್ ಕ್ಯೂಬ್ ಅಂತ ಹೇಳಿ ಬರ್ಕೊಳ್ತೀವಿ. ಏನಂತ ಬರ್ಕೊಳ್ತೀವಿ? ಎರ್ಜ್ ಕ್ಯೂಬ್ ಅಂತ ಹೇಳಿ ಬರ್ಕೊಳ್ತೀವಿ. ಎರ್ಜ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು 64 ಆಗುತ್ತೆ. ಆವಾಗ ಒಂದು ಎರ್ಜಿನ ಸೆಂಟಿಮೀಟರ್ ಎಷ್ಟು, ಒಂದು ಎರ್ಜಿನ ಅಳತೆ ಎಷ್ಟು ಅಂತೇಳಿ ನಮಗೆ ಪರ್ಟಿಕ್ಯುಲರ್ ಸಿಗುತ್ತೆ. ಇಲ್ಲಿ ಎರ್ಜ್ ಕ್ಯೂಬಲ್ಲಿ ಈ ಕ್ಯೂಬ್ನ ನಾವು ಈ ಕಡೆ ಕಳಿಸಿದಾಗ ಅದೇನಾಗುತ್ತೆ? ರೈಟ್ ಸೈಡಲ್ಲಿ ಕಳಿಸಿದಾಗ ಅದು ಕ್ಯೂಬ್ ರೂಟ್ ಆಗುತ್ತೆ. ಆವಾಗ ಕ್ಯೂಬ್ ರೂಟ್ 64 ಅಂತೇಳಿ ಬರಿತೀವಿ. ಕ್ಯೂಬ್ ರೂಟ್ 64ನ ನಾವು ಹೊರ ತೆಗೆದ್ರೆ ಅದೇನಾಗುತ್ತೆ? 4 ಆಗುತ್ತೆ. 4 ಸೆಂಟಿಮೀಟರ್. ಸೊ ಎರ್ಜ್ ಅಥವಾ ಒಂದು ಸೈಡ್ ಏನಾಗುತ್ತೆ? 4 ಸೆಂಟಿಮೀಟರ್ ಆಗುತ್ತೆ. ಒಂದು ಕ್ಯೂಬಿನ ಎರ್ಜ್ ಏನಾಯ್ತು? ಅವಾಗ 4 ಸೆಂಟಿಮೀಟರ್ ಆಯಿತು. ಒಂದು ಕ್ಯೂಬಲ್ಲಿ ಎರ್ಜು 4 ಸೆಂಟಿಮೀಟರ್ ಆಗಿದೆ ಅಂತ ಹೇಳಿದರೆ ಕ್ಯೂಬಿನ
ಇನ್ನು ಉಳಿದಂತಹ ಎಲ್ಲ ಫೇಸ್ ಅಥವಾ ಎಲ್ಲ ಎಡ್ಜುಗಳು ಎಷ್ಟು ಸೆಂಟಿಮೀಟರ್ ಇರುತ್ತೆ ಅಂತ ಹೇಳಿದರೆ 4 ಸೆಂಟಿಮೀಟರ್ ಇರುತ್ತೆ. ಈ 2 ಕ್ಯೂಬ್ಸನ್ನು ಈಗ ಎಂಡ್ ಟು ಎಂಡು ಅವ್ರು ಜಾಯಿನ್ ಮಾಡಿದ್ದಾರೆ. ಅವಾಗ ಏನು ಸಿಕ್ಕಿದೆ ನಮಗೆ? ಕ್ಯೂಬಾಯ್ಡ್ ಸಿಕ್ಕಿದೆ. ಆವಾಗ ಜಾಯಿನ್ ಮಾಡಿದರೆ ನಮಗೆ ಏನಾಗುತ್ತೆ ಅಂತ ಹೇಳಿದರೆ, ಕ್ಯೂಬಿನ ಲೆಂತ್ ಎಷ್ಟಿರುತ್ತೆ? 4 ಸೆಂಟಿಮೀಟರೇ ಇರುತ್ತೆ. ಬ್ರೆಡ್ತ್ ಏನಾಗಿರುತ್ತೆ ಅದು ಕೂಡ 4 ಸೆಂಟಿಮೀಟ್ರೇ ಇರುತ್ತೆ. ಬಟ್ ಒಂದು ಕ್ಯೂಬಿನ ಮೇಲ್ಗಡೆ ಇನ್ನೊಂದು ಕ್ಯೂಬ್ ಇಟ್ಟಾಗ ಅದರ ಹೈಟ್ ಏನಾಗಿರುತ್ತೆ? ಒಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಅನ್ನೋಕ್ಕಿಂತ ಅದರ ಡಬಲ್ ಪಟ್ ಆಗಿರುತ್ತೆ. ಇಲ್ಲಿ ಲೆಂತ್ ಚೇಂಜ್ ಆಗಲ್ಲ ಮತ್ತು ಬ್ರೆಡ್ತ್ ಚೇಂಜ್ ಆಗಲ್ಲ. ಒಂದು ಕ್ಯೂಬ್ ಮೇಲ್ಗಡೆ ಇನ್ನೊಂದು ಕ್ಯೂಬ್ ಇಟ್ಟಾಗ. ಬಟ್ ಚೇಂಜ್ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಹೈಟು. ಸೊ ಲೆಂತ್ ಎಷ್ಟು? 4 ಸೆಂಟಿಮೀಟರ್. ಬ್ರೆಡ್ತ್ ಎಷ್ಟು? 4 ಸೆಂಟಿಮೀಟರ್. ಹೈಟ್ ಎಷ್ಟು? 8 ಸೆಂಟಿಮೀಟರ್. ಸೊ ಇವಾಗ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್ಸ್. ಈಗ ನಾವು ಕ್ಯೂಬಾಯ್ಡ್ನ ಸರ್ಫೇಸ್ ಏರಿಯಾ ಕಂಡುಹಿಡಬೇಕು. ಸೊ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್ನ ಫಾರ್ಮುಲಾ ಗೊತ್ತೇ ನಮಗೆ ಏನು? 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಲೆಂತ್ ಇಂಟು ಹೈಟ್. ಇದು ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್ನ ಕಂಡಿರ್ತಕ್ಕಂತಹ ಫಾರ್ಮುಲಾ. ಇಲ್ಲಿ ನಮಗೇನು ಕೊಟ್ಟಿರ್ತಕ್ಕಂತಹ ಡಾಟಾ ಅಥವಾ ನಾವು ಫೈಂಡ್ ಔಟ್ ಮಾಡಿದ್ದೀವಿ, ಹೈಟ್ ಮತ್ತು ಹೈಟನ್ನು ಕೂಡ ಫೈಂಡ್ ಔಟ್ ಮಾಡಿದ್ದೀವಿ. ಅವುಗಳನ್ನು ನಾವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಆವಾಗ ಈ ಪ್ರಾಬ್ಲಮನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ 2 ಇಂಟು ಎಲ್ ಇಂಟು ಬಿ ಅಂತ ಹೇಳಿದರೆ, ಎಲ್ ಅಂದರೆ ನಮಗೆ ಗೊತ್ತು ಎಷ್ಟು? 4 ಸೆಂಟಿಮೀಟರ್. ಹಾಗೆ ಬ್ರೆಡ್ತ್ ಕೂಡ ಎಷ್ಟಿದೆ? 4 ಸೆಂಟಿಮೀಟರ್. ಸೊ ಎಲ್ ಇಂಟು ಬಿ ಅಂತ ಹೇಳಿದರೆ 4 ಇಂಟು 4 ಪ್ಲಸ್ ಬಿ ಇಂಟು ಹೆಚ್ ಬೇಸ್ ಬ್ರೆಡ್ತ್ ಅದೆಷ್ಟಿದೆ? 4 ಇದೆ. ಹೈಟ್ ಎಷ್ಟಿದೆ? ಹೈಟು ಡಬಲ್ ಆಗಿರುತ್ತೆ ಅಂತ ಹೇಳಿದ್ದೀನಿ. ಸೊ ಹೈಟ್ ಏನು? 8 ಸೆಂಟಿಮೀಟರ್. ಸೊ ಬೇಸ್ ಇಂಟು ಹೈಟ್ ಅಂದಾಗ 4 ಇಂಟು 8 ಪ್ಲಸ್ ಲೆಂತ್ ಇಂಟು ಹೈಟ್. ಲೆಂತ್ ಎಷ್ಟಿದೆ? 4 ಇದೆ. ಇಂಟು ಹೈಟ್ ಎಷ್ಟಿದೆ? 8 ಇದೆ. ಸೊ 4 ಇಂಟು 8 ಅಂತ ಹೇಳಿ ಬರಿತೀವಿ. 2 ಇಂಟು 4 ಇಂಟು 4 ಅಂದರೆ 16 ಪ್ಲಸ್ 4 ಇಂಟು 8 ಅಂದರೆ 32 ಪ್ಲಸ್ 4 ಇಂಟು 8 ಅಂತ ಹೇಳಿದರೆ 32. ದೆನ್ ಇದನ್ನು ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು. ದೆನ್ 2 ಇಂಟು 16 ಇಲ್ಲಿ 32 ಪ್ಲಸ್ 32 ಅದನ್ನು ಆ್ಯಡ್ ಮಾಡಿದರೆ 64 ಬರುತ್ತೆ. ಸೊ 16 ಪ್ಲಸ್ 64. ದೆನ್ 2 ಇಂಟು 16 ಪ್ಲಸ್ 64 ಅಂತ ಹೇಳಿದರೆ 80. ಸೊ 2 ಇಂಟು 80. 2 ಇಂಟು 80 ಅಂತ ಹೇಳಿದರೆ 160 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸರ್ಫೇಸ್ ಏರಿಯಾವನ್ನು ನಾವು ಯಾವಾಗಲೂ ಕ್ಯೂಬಿಂದ ಸ್ಕ್ವೇರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಕ್ವೇರ್ ಯೂನಿಟ್ಸಲ್ಲಿ. ಸೊ 160 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಈ ಮೊದಲನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕ. ಎರಡನೇ ಕ್ವೆಶನ್ನ ಸಾಲ್ವ್ ಮಾಡ್ತಾ ಹೋಗೋದಾದರೆ, ಒಂದು ಪಾತ್ರೆಯು ಟೊಳ್ಳಾದ ಸಿಲಿಂಡರ್ನಿಂದ ಜೋಡಿಸಲಾದ ಟೊಳ್ಳಾದ ಅರ್ಧಗೋಳದ ರೂಪದಲ್ಲಿದೆ. ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಪಾತ್ರೆಯು ಒಟ್ಟು ಎತ್ತರ 13 ಸೆಂಟಿಮೀಟರ್. ಅಡಗಿನ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದರ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇನ್ ಇಂಗ್ಲೀಷಲ್ಲಿ, ಎ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಹ್ಯಾಲೋ ಎಮಿಸ್ಪಿಯರ್ ಮೌಂಟೆಡ್ ಬೈ ಎ ಹ್ಯಾಲೋ ಸಿಲಿಂಡರ್. ದ ಡಯಾಮೀಟರ್ ಆಫ್ ದ ಎಮಿಸ್ಪಿಯರ್ ಈಸ್ 14 ಸೆಂಟಿಮೀಟರ್ ಆ್ಯಂಡ್ ದ ಟೋಟಲ್ ಹೈಟ್ ಆಫ್ ದ ವೆಸಲ್ ಈಸ್ 13 ಸೆಂಟಿಮೀಟರ್. ಫೈಂಡ್ ದ ಇನ್ನರ್ ಸರ್ಫೇಸ್ ಏರಿಯಾ ಆಫ್ ಎ ವೆಸಲ್ ಅಂತ ಹೇಳಿ ಕೇಳಿದ್ದಾರೆ. ಏನಂತೆ, ಒಂದು ಪಾತ್ರೆ ಇದೆ. ಆ ಪಾತ್ರೆ 2 ಸಾಲಿಡ್ ಶೇಪ್ಸ್ಗಳಿಂದ ಕಂಬೈನ್ ಆಗಿದೆ. ಅವು ಯಾವುದು ಅಂತ ಹೇಳಿದರೆ, ಒಂದು ಎಮಿಸ್ಪಿಯರ್, ಇನ್ನೊಂದು ಸಿಲಿಂಡರ್. ಅದರ ರಿಲೇಟೆಡ್ ಆಗಿರ್ತಕ್ಕಂತಹ ಡಯಾಗ್ರಾಮ್ನ ನೋಡೋದಾದರೆ ಅದು ಈ ರೀತಿ ಬರುತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ಎಮಿಸ್ಪಿಯರ್ನ ನಾವು ನೋಡ್ಬೋದು, ಇನ್ನೊಂದು ಮೇಲ್ಗಡೆ ಪಾರ್ಟಲ್ಲಿ ನಾವು ಸಿಲಿಂಡರ್ನ ಅಬ್ಸರ್ವ್ ಮಾಡ್ಬೋದು. ಹೌದಾ? ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂತಹ ರೀತಿ ಏನು? ಮೊದಲನೇದಾಗಿ ನಾವೇನು ಬರ್ಕೋಬೇಕು? ಗೀವನ್ ಡಾಟಾವನ್ನು ಬರ್ಕೋಬೇಕು. ಏನು ಬರ್ಕೋಬೇಕು? ಗೀವನ್ ಡಾಟಾ. ಅವ್ರು ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ಸಲ್ಲಿ ಅದನ್ನು ನಾವು ಬರ್ಕೊಳ್ಬೇಕು. ಗೀವನ್ ಡಾಟಾ ಏನು ಕೊಟ್ಟಿದ್ದಾರೆ? ದ ಡಯಾಮೀಟರ್ ಆಫ್ ದ ಎಮಿಸ್ಪಿಯರ್ ಈಸ್ 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಡಯಾಮೀಟರ್ ಆಫ್ ಎ ಎಮಿಸ್ಪಿಯರ್. ಡಯಾಮೀಟರ್ ಆಫ್ ಎಮಿಸ್ಪಿಯರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ರೇಡಿಯಸ್ ಏನಾಗಿರುತ್ತೆ? ನಮಗೆಲ್ಲ ಗೊತ್ತು, ರೇಡಿಯಸ್ ಏನಾಗಿರುತ್ತೆ? 14 ಬೈ
2 ಅಂದರೆ ಡಯಾಮೀಟರ್ನ ಅರ್ಧದಷ್ಟು ಏನಾಗಿರುತ್ತೆ ರೇಡಿಯಸ್ ಆಗಿರುತ್ತೆ. ಹಾಗಾದರೆ ಇದರ ರೇಡಿಯಸ್ ಎಷ್ಟು 14/2 ಅಂತ ಹೇಳಿದರೆ 7 ಸೆಂಟಿಮೀಟರ್ ಇದು ರೇಡಿಯಸ್ ಆಗಿರುತ್ತೆ. ದೆನ್ ಅವ್ರು ಮತ್ತೇನು ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ಹೆಮಿಸ್ಪಿಯರ್ 14 ಸೆಂಟಿಮೀಟರ್ ಆಯಿತು ಆ್ಯಂಡ್ ದ ಟೋಟಲ್ ಹೈಟ್ ಆಫ್ ದ ವೆಸಲ್ ಈಸ್ 13 ಸೆಂಟಿಮೀಟರ್. ಟೋಟಲ್ ಹೈಟ್ ಆಫ್ ದ ವೆಸಲ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಹೈಟ್ ಆಫ್ ದ ವೆಸಲ್ ಕೊಟ್ಟಿದ್ದಾರೆ. ಹೈಟ್ ಆಫ್ ದ ವೆಸಲ್ ಅಂದರೆ ವೆಸಲ್ನ ಹೈಟ್ ಕೊಟ್ಟಿದ್ದಾರೆ ಅವರು. ಪರ್ಟಿಕ್ಯುಲರ್ ಆಗಿ ಒಂದು ಸಿಲಿಂಡರ್ ಪಾರ್ಟಿನ ಹೈಟ್ ಕೊಟ್ಟಿಲ್ಲ ಮತ್ತು ಎಮಿಸ್ಪಿಯರ್ ಪಾರ್ಟಿನ ಹೈಟ್ ಕೊಟ್ಟಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ಒಂದು ಪಾತ್ರೆಯ ಎತ್ತರವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಪಾತ್ರೆಯ ಎತ್ತರ, ವೆಸಲ್ನ ಹೈಟನ್ನು ಕೊಟ್ಟಿದ್ದಾರೆ. ಅದೆಷ್ಟಿದೆ 13 ಸೆಂಟಿಮೀಟರ್ ಇದೆ. ಓಕೆನಾ. ದೆನ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಮಗೆ, ಇನ್ನರ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಏನು, ಇನ್ನರ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಅದು ನಮಗೆ ಗೊತ್ತಿಲ್ಲ. ಸೊ ಫಾರ್ಮುಲಾ ಏನು, ಯಾವ ರೀತಿ ಸಾಲ್ವ್ ಮಾಡೋದು, ಇನ್ನರ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಇನ್ನರ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ಒಂದು ಪಾತ್ರೆಯ ಒಳಗೆ ಇರ್ತಕ್ಕಂತಹ ಸರ್ಫೇಸ್ ಏರಿಯಾ. ಒಂದು ಪಾತ್ರೆ ಅದು ಯಾವ ರೀತಿ ಮೇಡಪ್ ಆಗಿದೆ, ಒಂದು ಸಿಲಿಂಡ್ರ್ ಇದೆ, ಇನ್ನೊಂದು ಏನಿದೆ ಎಮಿಸ್ಪಿಯರ್ ಇದೆ. ಆ ಎರಡೂ ಸಾಲಿಡ್ಗಳ ಏರಿಯಾವನ್ನು ಮೆಜರ್ ಮಾಡಿದರೆ ನಮಗೇನು ಸಿಗುತ್ತೆ, ಆ ಒಂದು ಪಾತ್ರೆಯ ಸರ್ಫೇಸ್ ಏರಿಯಾ ಸಿಗುತ್ತೆ. ಸೊ ಅದೇನಾಗುತ್ತೆ ಫಾರ್ಮುಲಾ ಆವಾಗ, ಸರ್ಫೇಸ್ ಏರಿಯಾ ಆಫ್ ಎ ವೆಸಲ್ ಏನಾಗುತ್ತೆ, ನಾವೇನು ಮಾಡಬೇಕೀಗ, ಒಂದು ಎಮಿಸ್ಪಿಯರ್ ಪಾರ್ಟಿನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು, ಇನ್ನೊಂದು ಸಿಲಿಂಡರ್ ಪಾರ್ಟಿನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಸರ್ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನೇ ಯಾಕೆ ಮೆಜರ್ ಮಾಡಬೇಕು, ಟೋಟಲ್ ಸರ್ಫೇಸ್ ಏರಿಯಾವನ್ನು ಯಾಕೆ ಮೆಜರ್ ಮಾಡಬಾರ್ದು ಅಂತ ಹೇಳಿ ನೋಡಿದರೆ, ಇಲ್ಲಿ ನೋಡಿ, ಒಂದು ಪಾತ್ರೆ ಅಂತ ಹೇಳಿದರೆ ಮೇಲ್ಗಡೆ ಭಾಗ ಅದು ಮುಚ್ಚಿರಲ್ಲ, ಅಂದರೆ ಓಪನ್ ಇರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಟೋಟಲ್ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಲ್ಲ, ಬದಲಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡ್ತೀವಿ. ಹಾಗಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಎಮಿಸ್ಪಿಯರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್, ಇದನ್ನು ಮಾಡಿದರೆ ನಮಗೇನು ಸಿಗುತ್ತೆ, ಈ ಒಂದು ಪ್ರಾಬ್ಲಮಿನ ಇನ್ನರ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಹಾಗಾದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಎಮಿಸ್ಪಿಯರ್ನ ಫಾರ್ಮುಲಾ ಗೊತ್ತು ನಮಗೆ, ಏನು, 2πr². ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಎಮಿಸ್ಪಿಯರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್, ಅದರ ಒಂದು ಫಾರ್ಮುಲಾ ಗೊತ್ತು ನಮಗೆ, ಏನು, 2πrh. ನೋಡಿದ್ರಾ, ಇವಾಗ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಬೋದು, ಅಬ್ಸರ್ವ್ ಮಾಡಿದರೆ ಏನು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನು ಕೇಳಿದ್ದಾರೆ, 2πrh ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಹೈಟ್ ಆಫ್ ಎ ಸಿಲಿಂಡರ್ ಬೇಕು. ಏನು ಬೇಕು, ಹೈಟ್ ಆಫ್ ಎ ಸಿಲಿಂಡರ್ ಬೇಕು. ಅದನ್ನು ನಾವು ಫೈಂಡ್ ಔಟ್ ಮಾಡಿದ್ವಾ, ಇಲ್ಲ. ಸೊ ಹೈಟ್ ಆಫ್ ಎ ಸಿಲಿಂಡರ್ ಅಂತ ಹೇಳಿದರೆ ಏನಾಗಿರುತ್ತೆ, ಇವಾಗ ಇಲ್ಲಿ ಒಂದು ಎಮಿಸ್ಪಿಯರ್ ಪಾರ್ಟ್ ಇದೆ. ಎಮಿಸ್ಪಿಯರ್ ಪಾರ್ಟಿನ ರೇಡಿಯಸ್ ಗೊತ್ತು ನಮಗೆ, ಎಷ್ಟಿದೆ, ಡಯಾಮೀಟರು 14 ಸೆಂಟಿಮೀಟರ್ ಇತ್ತು, ನಾವು ರೇಡಿಯಸ್ನ ಫೈಂಡ್ ಔಟ್ ಮಾಡಿದ್ದೀವಿ. ರೇಡಿಯಸ್ ಎಷ್ಟಿದೆ, 7 ಸೆಂಟಿಮೀಟರ್ ಇದೆ. ರೇಡಿಯಸ್ ಎಷ್ಟಿದೆ, 7 ಸೆಂಟಿಮೀಟರ್ ಇದೆ. ರೇಡಿಯಸ್ಸು, ಎಮಿಸ್ಪಿಯರಿನ ರೇಡಿಯಸ್ಸು 7 ಸೆಂಟಿಮೀಟರ್ ಇರುತ್ತೆ ಅನ್ನೋದಾಗಿದ್ದರೆ, ಆ ಎಮಿಸ್ಪಿಯರಿನ ಹೈಟ್ ಕೂಡ ಏನಾಗಿರುತ್ತೆ, ಅದು ಕೂಡ 7 ಸೆಂಟಿಮೀಟ್ರೇ ಇರುತ್ತೆ. ಏನಾಗಿರುತ್ತೆ, ಹೈಟ್ ಆಫ್ ಎಮಿಸ್ಪಿಯರ್ ಎಷ್ಟಿರುತ್ತೆ, ಅದು 7 ಸೆಂಟಿಮೀಟರ್ ಇರುತ್ತೆ. 7 ಸೆಂಟಿಮೀಟ್ರ್ ಇರುತ್ತೆ. ದೆನ್ ಇವಾಗ ಆ ವೆಸಲಿನ ಹೈಟನ್ನು ಕೊಟ್ಟಿದ್ದಾರೆ ಅವರು. ಎಷ್ಟಿದೆ, ವೆಸಲ್ ಹೈಟು 13 ಸೆಂಟಿಮೀಟರ್ ಅಂತ ಇದೆ, ಹೌದಾ. ಇವಾಗ ನಮಗೆ ಏನು ಬೇಕು, ಸಿಲಿಂಡರ್ನ ಹೈಟ್ ಬೇಕು. ಸಿಲಿಂಡರ್ನ ಹೈಟ್ ಬೇಕು. ಆ ವೆಸಲಲ್ಲಿ ಸಿಲಿಂಡರ್ ಹೈಟ್ ಅಷ್ಟೇ ಬೇಕಾಗಿರೋದು ನಮಗೆ. ಸಿಲಿಂಡರ್ ಹೈಟ್ ಅಷ್ಟೇ ಬೇಕು ಅನ್ನೋದಾದರೆ ನಾವೇನು ಮಾಡಬೇಕೀಗ, ಆ ವೆಸಲ್ ಏನಿದೆಯಲ್ಲಪ್ಪ, ಆ ವೆಸಲಿನ ಎಮಿಸ್ಪಿಯರಿನ ಹೈಟನ್ನು ಕೊಟ್ಟಿದ್ದಾರೆ. ಆ ವೆಸಲಲ್ಲಿ ಎಮಿಸ್ಪಿಯರ್ ಹೈಟನ್ನು ನಾವು ರಿಮೂವ್ ಮಾಡಿದರೆ ಇನ್ನೇನು ಉಳಿಯುತ್ತೆ, ಸಿಲಿಂಡರ್ ಹೈಟ್ ಅಷ್ಟೇ ಉಳಿಯುತ್ತಾ. ಸೊ ಹಾಗಾಗಿ ಸಿಲಿಂಡರ್ ಹೈಟ್ ಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕೀಗ, ಟೋಟಲ್ ಹೈಟ್ ಆಫ್ ಎ ವೆಸಲ್ ಇದೆಯಲ್ಲ, ಅದರಲ್ಲಿ ನಾವು ಎಮಿಸ್ಪಿಯರ್ ಪಾರ್ಟಿನ ಹೈಟ್ ಅಷ್ಟನ್ನೇ ನಾವು ಕಳಿಬೇಕು. ಕಳೆದ್ರೆ ಏನು ಸಿಗುತ್ತೆ ನಮಗೆ,
ಒಂದು ಸಿಲಿಂಡರ್ನ ಹೈಟ್ ಸಿಗುತ್ತೆ. ಹೌದಾ? ಸೊ ನಾವು ಇವಾಗ ಏನು ಮಾಡಬೇಕು, ಟೋಟಲ್ ವೆಸಲಿನ ಹೈಟಲ್ಲಿ ಎಮಿಸ್ಫಿಯರ್ ಹೈಟನ್ನು ಮೆಜರ್ ಮಾಡಬೇಕು. ಹೈಟ್ ಆಫ್ ಎ ಸಿಲಿಂಡರ್ ಬೇಕು. ಹೈಟ್ ಆಫ್ ಎ ಸಿಲಿಂಡರ್ ಏನು ಮಾಡಬೇಕು, ಟೋಟಲ್ ಹೈಟ್ ಆಫ್ ಎ ವೆಸಲ್ಲು, ಟೋಟಲ್ ಹೈಟ್ ಆಫ್ ವೆಸಲ್ ಗೊತ್ತು ನಮಗೆ. ಟೋಟಲ್ ಹೈಟ್ ಆಫ್ ವೆಸಲ್ಲು ಅದರಲ್ಲಿ ಏನ ಮೈನಸ್ ಮಾಡಬೇಕು, ಹೈಟ್ ಆಫ್ ಎ ಎಮಿಸ್ಫಿಯರ್ನ ಮೈನಸ್ ಮಾಡಬೇಕು. ಹೈಟ್ ಆಫ್ ಎಮಿಸ್ಫಿಯರ್, ಹೈಟ್ ಆಫ್ ಎಮಿಸ್ಫಿಯರ್ನ ಮೆಜರ್ ಮಾಡಬೇಕು. ಅವಾಗ ನಮಗೇನು ಸಿಗುತ್ತೆ, ಹೈಟ್ ಆಫ್ ಎ ಸಿಲಿಂಡರ್ ಸಿಗುತ್ತೆ. ಸೊ ವೆಸಲಿನ ಹೈಟ್ ಎಷ್ಟಿದೆ, 13 ಸೆಂಟಿಮೀಟರ್ ಇದೆ, ಮೈನಸ್ ಎಮಿಸ್ಫಿಯರ್ನ ಹೈಟ್ ಎಷ್ಟು, ಎಮಿಸ್ಫಿಯರ್ನ ಹೈಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದೆ, ರೇಡಿಯಸ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ರೇಡಿಯಸ್ ಎಷ್ಟಿದೆ, 7 ಸೆಂಟಿಮೀಟರ್ ಇದೆ. ಆವಾಗ ಹೈಟ್ ಕೂಡ ಏನಾಗಿರುತ್ತೆ, 7 ಸೆಂಟಿಮೀಟ್ರೇ ಆಗಿರುತ್ತೆ. ಇದನ್ನು ಸಾಲ್ವ್ ಮಾಡಿದರೆ 13 ಮೈನಸ್ 7 ಅಂತ ಹೇಳಿದರೆ 6 ಸೆಂಟಿಮೀಟರ್ ಬರುತ್ತೆ. ಇದು ಹೈಟ್ ಆಫ್ ಎ ಸಿಲಿಂಡರ್ ಆಗುತ್ತೆ. ಅವಾಗ ಹೈಟ್ ಆಫ್ ಎ ಸಿಲಿಂಡ್ರು, ಅವಾಗ ಸಿಲಿಂಡ್ರ್ ಹೈಟ್ ಸಿಗ್ತಾ ನಮಗೆ. ಇವಾಗ ನಾವು ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದಾ? ಸೊ ಸಾಲ್ವ್ ಮಾಡ್ತಾ ಹೋಗೋಣ. ನಮಗೆ ಗೊತ್ತು, ಏನು ಗೊತ್ತು ಫಾರ್ಮುಲಾ, ಸರ್ಫೇಸ್ ಏರಿಯಾ ಆಫ್ ಎ ವೆಸಲ್ ಪಾಯಿಂಟ್ ಔಟ್ ಮಾಡ್ತಾಯಿದ್ವಿ. ಸರ್ಫೇಸ್ ಏರಿಯಾ ಆಫ್ ವೆಸಲು ಎಷ್ಟು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಫಿಯರು ಪ್ಲಸ್ ಏನು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಆಗುತ್ತವ ಫಾರ್ಮುಲಾ 2πr² ಪ್ಲಸ್ 2πr ಇಂಟು h. ಹೌದಾ? ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದರೆ ವ್ಯಾಲ್ಯೂಸ್ನ, 2ಗೆ 2, ಪೈ ವ್ಯಾಲ್ಯೂ ಗೊತ್ತು ನಮಗೆ 22/7 ಅಂತ ಹೇಳಿ, ಇಂಟು r² ಅಂತ ಇದೆ. r ಅಂದರೆ ಎಷ್ಟು, 7. ಸೊ 7² ಪ್ಲಸ್ 2 ಇಂಟು ಪೈ ಅಂತ ಹೇಳಿದರೆ 22/7, r ಅಂತ ಹೇಳಿದರೆ ಗೊತ್ತು ನಮಗೆ 7, ಇಂಟು ಹೈಟ್ ಎಷ್ಟಿದೆ ಸಿಲಿಂಡರ್ದು, ಇವಾಗ ತಾನೇ ಮೆಜರ್ ಮಾಡಿದ್ದೀವಿ ನಾವು. ಎಷ್ಟಿದೆ, 6 ಸೆಂಟಿಮೀಟರ್ ಇದೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಇವಾಗ 7 ಮತ್ತು 7² 1 7 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂತಹ ಪಾರ್ಟು 2 ಇಂಟು 22 ಅದು 44, ಪ್ಲಸ್ ಇಲ್ಲೊಂದು 7 ಇದೆ ಮತ್ತು ಮೇಲುಗಡೆ ಒಂದು 7 ಇದೆ, ಅದು ಹೊಡಿಬೋದು ನಾವು. ಆವಾಗ ಅದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು 2 ಇಂಟು 22 ಇಂಟು 6 ಅಂತ ಇದೆ. 2 ಇಂಟು 22 ಅಂತ ಹೇಳಿದರೆ 44 ಇಂಟು 6. ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂತ ಹೇಳಿದರೆ 2 ಇಂಟು 22 44 ಪ್ಲಸ್ ಇಲ್ಲಿ 7² ಒಂದು 7ಅನ್ನು ನಾವು ಹೊಡೆದಿದ್ದೀವಿ. ಇನ್ನೂ ಒಂದು 7 ಇದೆ, ಇನ್ನೂ ಒಂದು 7 ಉಳಿದಿರುತ್ತೆ. ಅವಾಗ ಅದು 44 ಇಂಟು 7 ಆಗುತ್ತೆ, ಪ್ಲಸ್ 44 ಇಂಟು 6. ಇದನ್ನು ಸಿಂಪ್ಲಿಫೈ ಮಾಡಿದರೆ 7 4 28ಗೆ 8 ಕ್ಯಾರಿ 2, 7 4 28 ಪ್ಲಸ್ 2 30, ಪ್ಲಸ್ 6 4 24ಗೆ 4 ಕ್ಯಾರಿ 2, 6 4 24 ಪ್ಲಸ್ 2 ಏನಾಗುತ್ತೆ, 26 ಆಗುತ್ತೆ. ಅದನ್ನು ಆ್ಯಡಪ್ ಮಾಡಿದರೆ 308 ಪ್ಲಸ್ 264 ಅಂತ ಹೇಳಿದರೆ 8 ಪ್ಲಸ್ 4 12, 6 ಪ್ಲಸ್ 1 7, 2 ಪ್ಲಸ್ 3 ಅದೇನಾಗುತ್ತೆ 5 ಆಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ, 572 ಬರುತ್ತೆ. 572 ಸೆಂಟಿಮೀಟರ್ ಸ್ಕ್ವಯರ್ ಅಂತೇಳಿ ಹೇಳ್ತೀವಿ ನಾವು. ಸರ್ಫೇಸ್ ಏರಿಯಾವನ್ನು ಇವತ್ತು ಸ್ಕ್ವಯರ್ ಯೂನಿಟ್ಸಿಂದ ಮೆಜರ್ ಮಾಡ್ತೀವಿ. ಸೊ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಆಗುತ್ತೆ. ಸೊ ಇವಾಗ ಇನ್ನರ್ ಸರ್ಫೇಸ್ ಏರಿಯಾ ಆಫ್ ಎ ವೆಸಲ್ ಏನಾಗುತ್ತೆ, ಆವಾಗ ಇನ್ನರ್ ಸರ್ಫೇಸ್ ಏರಿಯಾ ಆಫ್ ಎ ವೆಸಲ್ ಏನಾಗಾದರೆ ಏರಿಯಾ ಆಫ್ ವೆಸಲ್ ಇವಾಗ ತಾನೇ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು ಬಂತು, 572 ಸೆಂಟಿಮೀಟರ್ ಸ್ಕ್ವಯರ್. ಇದು ಇನ್ನರ್ ಸರ್ಫೇಸ್ ಏರಿಯಾ ಆಫ್ ಎ ವೆಸಲ್ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತಾ ಮುಂದೆ ಹೋಗೋದಾದರೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸತಿ ಮತ್ತೊಮ್ಮೆ ಮಗದೊಮ್ಮೆ ಯಾವ ರೀತಿ ಸಾಲ್ವ್ ಮಾಡ್ತಾ ಬಂದೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆವಾಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್.
ಕ್ವಶನ್ ನಂಬರ್ 3 ಇಲ್ಲಿ ಒಂದು ಆಟಿಕೆಯು 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ಕೋನ್ ಆಕಾರದಲ್ಲಿದ್ದು ಅದೇ ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಜೋಡಿಸಲಾಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್. ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏನು ಮಾಡ್ಬೇಕಂತೆ? ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂತೆ. ಕ್ವಶನನ್ನು ಇಂಗ್ಲೀಷಲ್ಲಿ ಓದೋದಾದರೆ, ಎ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕೋನ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ mounted on a hemisphere of same radius. The total height of the toy is 15.5 centimeter. Find the total surface area of a toy ಅಂತ ಕೇಳಿದ್ದಾರೆ. ಕ್ವಶನ್ನ ಒಂದು ಸತಿ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಅದರ ರಿಲೇಟೆಡ್ ಆಗಿರ್ತಕ್ಕಂತಹ ಡಯಾಗ್ರಾಮ್ನ ನಾನು ಇಲ್ಲಿ ಹಾಕಿದ್ದೀನಿ. ಒಂದು ಸತಿ ನೀವು ಅದನ್ನು ಗಮನಿಸ್ಬೋದು. ಏನಿದೆ, ಒಂದು ಟಾಯ್ ಇದೆ, ಒಂದು ಆಟಿಕೆ ಸಾಮಾನಿದೆ. ಅದು ಯಾವ ರೀತಿ ಯಾವ ಒಂದು ಫಾರ್ಮಲ್ಲಿದೆ, ಅದರ ಒಂದು ಆಕಾರ ಯಾವ ರೀತಿ ಇದೆ ಅಂತ ಹೇಳಿದರೆ, ಒಂದು ಕೋನಿನ ಒಂದು ಎಮಿಸ್ಪಿಯರ್ ಅರ್ಧಗೋಳ ಅಂತ ಹೇಳಿದರೆ ಎಮಿಸ್ಪಿಯರ್, ಹೌದಾ? ಒಂದು ಎಮಿಸ್ಪಿಯರ್ನ ಮೇಲ್ಗಡೆ ಒಂದು ಕೋನನ್ನು ಜೋಡಿಸಿದ್ದಾರೆ. ಆ ಒಂದು ಆಕಾರದಲ್ಲಿ ಏನಿದೆ, ನಮಗೆ ಟಾಯ್ ಇದೆ, ಒಂದು ಆಟಿಕೆ ಸಾಮಾನಿದೆ, ಹೌದಾ? ಅದರ ಡಯಾಗ್ರಾಮ್ ಈಗ ನೋಡಿರಿ, ಇದು ಎಮಿಸ್ಪಿಯರು. ಅದರ ಡಯಾಗ್ರಾಮ್ ಈ ರೀತಿ ಬರುತ್ತೆ. ಇದು ಎಮಿಸ್ಪಿಯರಾ? ಇದೇನಿದು ಎಮಿಸ್ಪಿಯರ್. ಎಮಿಸ್ಪಿಯರಿನ ಮೇಲೆ ಅವ್ರು ಏನು ಮಾಡಿದ್ದಾರೆ, ಒಂದು ಕೋನ್ ಇಟ್ಟಿದ್ದಾರೆ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಕೋನು, ಹೌದಾ? ಇವಾಗ ಏನು ರೆಡಿ ಆಯ್ತು, ನಮಗೆ ಒಂದು ಆಟಿಕೆ ಸಾಮಾನು ರೆಡಿ ಆಯಿತು. ಈ ಆಟಿಕೆ ಸಾಮಾನು ಇದೆಯಲ್ಲ, ಇದರದ್ದು ಒಂದು ಹೈಟ್ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಟಾಯ್ನ ಹೈಟನ್ನು ಕೊಟ್ಟಿದ್ದಾರೆ. ಅವರು ಏನಂತ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 15.5 ಸೆಂಟಿಮೀಟರ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ? ಏನದು? ಈ ಒಂದು ಟಾಯ್ನ ಟೋಟಲ್ ಹೈಟ್. ಅದು ಒಂದು ಆಟಿಕೆ ಸಾಮಾನು ಏನಿದೆಯಲ್ಲ, ಅದರ ಒಟ್ಟು ಎತ್ತರವನ್ನು ಕೊಟ್ಟಿದ್ದಾರೆ ಅವರು. ಆಟಿಕೆಯ ಒಟ್ಟು ಎತ್ತರ ಅದೆಷ್ಟಿದೆ? 15.5 ಸೆಂಟಿಮೀಟರ್ ಇದೆ, ಹೌದಾ? ಇಷ್ಟು ಕೊಟ್ಟು ಅವ್ರು ನಮಗೆ ಏನನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ಟೋಟಲ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನೀಟಾಗಿ ನೋಡಿರಿ, ಅವ್ರು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರ್ತಕ್ಕಂಥದ್ದು ಟೋಟಲ್ ಸರ್ಫೇಸ್ ಏರಿಯಾ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಕರ್ವ್ಡ್ ಸರ್ಫೇಸ್ ಏರಿಯಾನ, ಟೋಟಲ್ ಸರ್ಫೇಸ್ ಏರಿಯಾನ, ಯಾವುದನ್ನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ನೆಕ್ಸ್ಟು ಏನನ್ನ ಕೊಟ್ಟಿದ್ದಾರೆ ಅವರು, ಏನೇನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದು ಸತಿ ನೀಟಾಗಿ ಬರ್ಕೋಬೇಕು. ನೆಕ್ಸ್ಟ್ ಫಾರ್ಮುಲಾ ಬರೀಬೇಕು. ಆ ಫಾರ್ಮುಲಾದಲ್ಲಿ ನಮಗೇನಾದರೂ ಬೇಕಾ, ಅಂದರೆ ಅವರು ಕೊಟ್ಟಿಲ್ಲದೆ ಇರ್ತಕ್ಕಂಥದ್ದನ್ನು ನಾವೇನಾದರೂ ಕಂಡುಹಿಡಿಬೇಕಾ ಅನ್ನೋದನ್ನು ನೋಡ್ಕೋಬೇಕು. ಸಾಲ್ವ್ ಮಾಡೋದನ್ನು ತೋರಿಸ್ತಾ ಹೋಗ್ತೀನಿ, ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಸೊಲ್ಯೂಷನ್ ಏನನ್ನ ಬರ್ಕೋಬೇಕು? ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಏನು? ಗಿವನ್ ಡಾಟಾ. ಏನು ಬರ್ಕೋಬೇಕು ನಾವು? ಗಿವನ್ ಡಾಟಾವನ್ನು ಬರ್ಕೋಬೇಕು. ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಬೇಕು ಒಂದು ಸತಿ. ಏನು ಕೊಟ್ಟಿದ್ದಾರೆ? ಎ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕೋನ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅವರು? ರೇಡಿಯಸ್ ಕೊಟ್ಟಿದ್ದಾರೆ. ಎಷ್ಟಿದೆ? 3.5 ಸೆಂಟಿಮೀಟರ್ ಇದೆ, ಅದು ರೇಡಿಯಸ್. ಮೌಂಟೆಡ್ ಆನ್ ಎ ಎಮಿಸ್ಪಿಯರ್ ಆಫ್ ಸೇಮ್ ರೇಡಿಯಸ್ಸು. ಎಮಿಸ್ಪಿಯರ್ನ ರೇಡಿಯಸ್ ಕೂಡ ಎಷ್ಟಿರುತ್ತಂತೆ? ಅದೇ ರೇಡಿಯಸ್ ಇರ್ತಕ್ಕಂತಹ ಎಮಿಸ್ಪಿಯರಿನ ಮೇಲೆ ಅವರು ಕೋನನ್ನು ಇಟ್ಟಿದ್ದಾರೆ. ಆವಾಗ ಎಮಿಸ್ಪಿಯರ್ನ ರೇಡಿಯಸ್ ಕೂಡ ಏನಾಗಿರುತ್ತೆ? 3.5 ಸೆಂಟಿಮೀಟರೇ ಆಗಿರುತ್ತೆ. ಇದು ರೇಡಿಯಸ್ ಆಫ್ ಎ ಕೋನು. ಎಷ್ಟಿದೆ? 3.5 ಸೆಂಟಿಮೀಟರ್ ಇದೆ. ಅದೇ ಎಮಿಸ್ಪಿಯರ್ನ ರೇಡಿಯಸ್ಸಿಗೂ ಈಕ್ವಲ್ ಆಗಿರುತ್ತೆ. ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ರೇಡಿಯಸ್ ಆಫ್ ಎ ಎಮಿಸ್ಪಿಯರಿಗೆ ಈಕ್ವಲ್ ಆಗಿರುತ್ತೆ. ಆವಾಗ ಎಮಿಸ್ಪಿಯರ್ನ ರೇಡಿಯಸ್ ಕೂಡ ಏನಾಗಿರುತ್ತೆ? 3.5 ಸೆಂಟಿಮೀಟರೇ ಆಗಿರುತ್ತೆ. ಇದು ಅವರು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆ ಮತ್ತೇನು ಕೊಟ್ಟಿದ್ದಾರೆ? ಟೋಟಲ್ ಹೈಟ್ ಆಫ್ ಎ ಟಾಯ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಟೋಟಲ್ ಹೈಟ್. ಇದು ಟೋಟಲ್ ಹೈಟ್ ಆಫ್ ಎ ಟಾಯ್ ಅದೆಷ್ಟಿದೆ? 15.5 ಸೆಂಟಿಮೀಟರ್ ಇದೆ. ಇವಾಗ ಅವ್ರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ನಮಗೆ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಇದರ ಸರ್ಫೇಸ್ ಏರಿಯಾ, ಈ ಟಾಯ್ನ ಒಂದು ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ನಾವು ಇಲ್ಲಿ ಎರಡು ಕಾಂಬಿನೇಷನ್ ಆಫ್ ಸಾಲಿಡ್ಸನ್ನು ನೋಡ್ತೀವಿ. ಒಂದು ಎಮಿಸ್ಪಿಯರು, ಇನ್ನೊಂದು ಕೋನು. ಎಮಿಸ್ಪಿಯರಲ್ಲಿ ಕೂಡ ಏನಿದೆ? ಕರ್ವ್ಡ್ ಪಾರ್ಟ್ ಇದೆ. ಮತ್ತು ಕೋನಲ್ಲಿ ಕೂಡ ಏನು ಅಬ್ಸರ್ವ್ ಮಾಡ್ತೀವಿ ನಾವು? ಕರ್ವ್ಡ್ ಪಾರ್ಟನ್ನು ಅಬ್ಸರ್ವ್ ಮಾಡ್ತೀವಿ, ಹೌದಾ? ಇಲ್ಲಿ ಎರಡನ್ನೂ ಅವರು ಜಾಯಿನ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೇಸ್ ಪಾರ್ಟು ನಮಗೆ ಸಿಗೋಲ್ಲ. ಹಾಗಾಗಿ ನಾವು ಈ ಒಂದು
ಟಾಯ್ನ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಎಮಿಸ್ಪಿಯರ್ನ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಬೇಕು, ಇನ್ನೊಂದು ಕೋನಿನ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಬೇಕು. ಇಲ್ಲಿ ಕರ್ವ್ಡ್ ಪಾರ್ಟ್ಗಳನ್ನು ಅವರು ಜಾಯಿನ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಈ ಎರಡೂ ಸಾಲಿಡ್ ಶೇಪಿನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಬೇಕು. ಆವಾಗ ಫಾರ್ಮುಲಾ ಏನಾಗುತ್ತೆ, ಅದು ಸರ್ಫೇಸ್ ಏರಿಯಾ ಆಫ್ ಎ ಟಾಯ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟಾಯ್ ಏನಾಗುತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಆಗುತ್ತೆ. ಇದು ಭಾಗ ಫಸ್ಟ್ ಫಾರ್ಮುಲಾ ಬರ್ಕೊಂಡ್ವಿ ನಾವು. ಇವಾಗ ಅದ್ರ ಫಾರ್ಮುಲಾ ಏನನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಬರ್ಕೊಂಡ್ವಿ. ಈಗ ಅದ್ರ ಫಾರ್ಮುಲಾ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರ್ ಏನು, ನಮಗೆಲ್ಲ ಫಾರ್ಮುಲಾ ಗೊತ್ತೇ ಇದೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರು 2πr² ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನು ಅದೇನು π × r × l. ಅಬ್ಸರ್ವ್ ಮಾಡಿದ್ರಾ? ಇಲ್ಲೇ ನಾವು ಗಿವನ್ ಡಾಟಾ ಅಬ್ಸರ್ವ್ ಮಾಡಿರಿ. ಈಗ ಅವರು ರೇಡಿಯಸ್ ಕೊಟ್ಟಿದ್ದಾರೆ, ರೇಡಿಯಸ್ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅವರು ಟೋಟಲ್ ಹೈಟ್ ಆಫ್ ಎ ಕೋನ್ ಕೊಟ್ಟಿದ್ದಾರೆ, ಟೋಟಲ್ ಹೈಟ್ ಆಫ್ ಎ ಟಾಯ್ ಕೊಟ್ಟಿದ್ದಾರೆ, ಟೋಟಲ್ ಹೈಟ್ ಆಫ್ ಎ ಟಾಯ್ ಕೊಟ್ಟಿದ್ದಾರೆ. ಇಲ್ಲಿ ಈ ಫಾರ್ಮುಲಾದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಎಲ್ ಅಂತ ಇದೆ. ಎಲ್ ಅಂದರೆ ಏನು ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಎಲ್ ಅಂತ ಹೇಳಿದರೆ ಸ್ಲ್ಯಾಂಟ್ ಹೈಟ್. ಏನು ಎಲ್ ಅಂತ ಹೇಳಿದರೆ ಸ್ಲ್ಯಾಂಟ್ ಹೈಟ್, ಸ್ಲ್ಯಾಂಟ್ ಹೈಟ್ ಆಫ್ ಎ ಕೋನು. ಈ ಕೋನಲ್ಲಿ ಹೈಟ್ ಮತ್ತು ಸ್ಲ್ಯಾಂಟ್ ಹೈಟಿಗೂ ಡಿಫ್ರೆನ್ಸ್ ಇದೆ. ಹೈಟ್ ಮತ್ತು ಸ್ಲ್ಯಾಂಟ್ ಹೈಟ್ ಅಂತ ಹೇಳಿ ಎರಡು ಬರ್ತಾ ಹೋಗುತ್ತೆ ಕೋನಲ್ಲಿ. ಎಲ್ ಅಂತ ಹೇಳಿದರೆ ಸ್ಲ್ಯಾಂಟ್ ಹೈಟ್ ಆಫ್ ಎ ಕೋನು. ಹೌದಾ? ಇವಾಗ ಈಗ ನೋಡಿರಿ, ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಸ್ಲ್ಯಾಂಟ್ ಹೈಟ್ ಬೇಕು ನಮಗೆ. ಅವ್ರು ಕೊಟ್ಟಿದ್ದಾರ ಪ್ರಾಬ್ಲಮಲ್ಲಿ? ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂತ ಹೇಳಿದರೆ ನಾವೇನು ಮಾಡಬೇಕು, ಸರ್ ಕೊಟ್ಟಿಲ್ಲ ಸರ್, ಈ ಪ್ರಾಬ್ಲಮ್ ಬರೋಲ್ಲ ಸರ್, ಇದು ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂತೇಳಿ ಕೈ ಬಿಡಬೇಕು, ರೈಟಾ? ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ ಮಕ್ಕಳ. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸ್ಲ್ಯಾಂಟ್ ಹೈಟ್ನ ನಾವು ಕಂಡುಹಿಡಿಬೇಕು. ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಯೋಕ್ಕೋಸ್ಕರನೇ ಒಂದು ಫಾರ್ಮುಲಾ ಅಂತ ಇದೆ. ಯಾವುದು ಆ ಫಾರ್ಮುಲಾ? L = √r² ಪ್ಲಸ್ h². ಇದೇನಿದು ಸ್ಲ್ಯಾಂಟ್ ಹೈಟ್ ಕಂಡುಹಿಡಿತಕ್ಕಂತಹ ಫಾರ್ಮುಲಾ. ಹೌದಾ? ಇಲ್ಲಿ ಏನು ಮಾಡಬೇಕೀಗ, L = r² ಅಂದರೆ ರೇಡಿಯಸ್ ಸ್ಕ್ವೇರು. ರೇಡಿಯಸ್ ಎಷ್ಟಿದೆ? 3.5 ಸೆಂಟಿಮೀಟರ್ ಇದೆ. ಆ 3.5ನ ನಾವು 7/2 ಅಂತೇಳಿ ಬರೀಬೋದಾ? 7/2 ಅಂತ ಹೇಳಿದ್ರು ಏನು 3.5 ಪ್ಲಸ್ h². ಹೆಚ್ ಅಂತ ಹೇಳಿದರೆ ಏನು ಹೈಟ್ ಆಫ್ ಎ ಕೋನು. ಹೈಟ್ ಆಫ್ ಎ ಕೋನ್ನ ನಾವು ಫೈಂಡ್ ಔಟ್ ಮಾಡಿದ್ವಾ? ಹೈಟ್ ಆಫ್ ಎ ಕೋನ್ನ ನಾವು ಫೈಂಡ್ ಔಟ್ ಮಾಡಿಲ್ಲ. ಈ ರೀತಿ ಒಂದು ಫಾರ್ಮುಲಾ ಬರ್ಕೊಂಡು ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋದಾಗ ಏನೆಲ್ಲ ಬರುತ್ತೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಹೆಚ್ಚು ನಮಗೆ ಅವ್ರು ಕೊಟ್ಟಿದ್ದಾರಾ? ಹೈಟು ಟಾಯ್ದು ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಇಲ್ಲಿ ಹೈಟ್ ಕೊಟ್ಟಿದ್ದಾರಲ್ಲ ಸರ್ ಅಂತೇಳಿ ಕನ್ಫ್ಯೂಸ್ ಆಗಿ ಟಾಯ್ ಹೈಟನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿಬಿಡ್ತೀವಿ. ಅವಾಗ ಏನಾಗುತ್ತದೋ ಪ್ರಾಬ್ಲಮ್ಮು ತಪ್ಪಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಮಾಡ್ಬೇಕು, ನಾವು ಹೈಟ್ ಆಫ್ ಎ ಕೋನ್ ಕಂಡುಹಿಡಬೇಕು. ಹೈಟ್ ಆಫ್ ಎ ಕೋನ್ ಕಂಡುಹಿಡಿಯೋದು ಹೇಗೆ? ಹೈಟ್ ಆಫ್ ಎ ಕೋನ್ ಬೇಕು ಅಂತ ಹೇಳಿದರೆ ಹೈಟ್ ಆಫ್ ಎ ಟಾಯ್, ಅದರಲ್ಲಿ ನಾವು ಹೈಟ್ ಆಫ್ ಎ ಎಮಿಸ್ಪಿಯರ್ನ ಮೈನಸ್ ಮಾಡಬೇಕು. ಹೈಟ್ ಆಫ್ ಎಮಿಸ್ಪಿಯರ್ನ ನಾವು ಮೈನಸ್ ಮಾಡಬೇಕು. ಹೌದಾ? ಆವಾಗ ಹೈಟ್ ಆಫ್ ಎ ಕೋನ್ನ ನಾವು ಮೆಜರ್ ಮಾಡಬೇಕು. ಹೈಟ್ ಆಫ್ ಎ ಕೋನ್ ಅಂತ ಹೇಳಿದರೆ ಗೊತ್ತೇ ಇದೆ ನಮಗೆ, ಹೈಟ್ ಆಫ್ ಎ ಕೋನು. ಹೈಟ್ ಆಫ್ ಎ ಕೋನ್ ಬೇಕು ಅಂತ ಹೇಳಿದರೆ ಹೈಟ್ ಆಫ್ ಎ ಎಮಿಸ್ಪಿಯರನ್ನು ನಾವು ಹೈಟ್ ಆಫ್ ಎ ಟಾಯ್ ಮೈನಸ್ ಹೈಟ್ ಆಫ್ ಎ ಎಮಿಸ್ಪಿಯರ್ ಮಾಡಬೇಕು. ಹೈಟ್ ಆಫ್ ಎ ಟಾಯ್ ನಮಗೆಲ್ಲ ಗೊತ್ತಿದೆ, ಎಷ್ಟಿದೆ? 15.5 ಸೆಂಟಿಮೀಟರ್ ಅಂತೇಳಿ ಟೋಟಲ್ ಹೈಟನ್ನು ಕೊಟ್ಟಿದ್ದಾರೆ ಅವರು ಟಾಯ್ದು, ಮೈನಸ್ ಹೈಟ್ ಆಫ್ ಎ ಎಮಿಸ್ಪಿಯರ್. ಎಮಿಸ್ಪಿಯರ್ನ ಹೈಟ್ ಏನಾಗಿರುತ್ತೆ ಅಂತ ಹೇಳಿದರೆ ಹೈಟು ರೇಡಿಯಸ್ಸಿಗೆ ಈಕ್ವಲ್ ಆಗಿರುತ್ತೆ. ರೇಡಿಯಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಹೈಟ್ ಆಫ್ ಎ ಎಮಿಸ್ಪಿಯರಿಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ರೇಡಿಯಸ್ ಎಷ್ಟಿದೆ? 3.5 ಸೆಂಟಿಮೀಟರ್ ಇದೆ. ಹಾಗಾಗಿ ಹೈಟ್ ಕೂಡ ಏನಾಗಿರುತ್ತೆ? 3.5 ಸೆಂಟಿಮೀಟರೇ ಆಗಿರುತ್ತೆ. ಸೊ ಹೈಟ್ ಆಫ್ ಎ ಕೋನ್ ಅಂತ ಹೇಳಿದರೆ ಟೋಟಲ್ ಹೈಟಲ್ಲಿ ನಾವು ಎಮಿಸ್ಪಿಯರ್ ಪಾರ್ಟಿನ ಹೈಟನ್ನು ಮೈನಸ್ ಮಾಡ್ತೀವಿ. ಸೊ ಹಾಗಾಗಿ
ಟೋಟಲ್ ಹೈಟು 15.5 ಸೆಂಟಿಮೀಟರು. ಅದರಲ್ಲಿ ನಾವು ಎಮಿಸ್ಪಿಯರ್ನ ಹೈಟ್ನ ಕಡಿಯೋದಾದರೆ ಅದು 3.5. ಆವಾಗ ನಮಗೇನು ಸಿಗುತ್ತೆ, ಕೋನಿನ ಹೈಟ್ ಸಿಗುತ್ತೆ. ಅದೆಷ್ಟು ಸಿಗುತ್ತೆ ಅಂತ ಹೇಳಿದರೆ 15.5 ನಾವು 3.5ನ ಮೈನಸ್ ಮಾಡಿದರೆ ನಮಗೆ 12 ಸೆಂಟಿಮೀಟರ್ ಸಿಗುತ್ತೆ. ಎಷ್ಟು ಸಿಗುತ್ತೆ? ಹೈಟು 12 ಸೆಂಟಿಮೀಟರ್ ಸಿಗುತ್ತೆ. ಸೊ ಸ್ಲ್ಯಾಂಟ್ ಹೈಟ್ ಪಾರ್ಟ್ನ ಕಂಟಿನ್ಯೂ ಮಾಡೋದಾದರೆ ಅವಾಗ ಏನಾಗುತ್ತೆ, ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಹೇಳಿದರೆ, ಆರ್ ಅಂತ ಹೇಳಿದರೆ 3.5, 3.5ನ ನಾವು 7/2 ಅಂತೇಳಿ ಬರಿಬೋದು. 7/2 ಸ್ಕ್ವೇರ್ ಪ್ಲಸ್ ಹೈಟ್ ಅಂತ ಹೇಳಿದರೆ 12 ಸ್ಕ್ವೇರ್ ಅಂತ ಆಗುತ್ತೆ. ಆವಾಗ ಇದನ್ನು ಸಿಂಪ್ಲಿಫೈ ಮಾಡಿದರೆ 7 ಸ್ಕ್ವೇರ್ ಅಂದರೆ 49 ಪ್ಲಸ್ 2 ಸ್ಕ್ವೇರ್ ಅಂತ ಹೇಳಿದರೆ 4 ಪ್ಲಸ್ 12 ಸ್ಕ್ವೇರ್ ಅಂತ ಹೇಳಿದರೆ 144. ಇದನ್ನು ಸಿಂಪ್ಲಿಫೈ ಮಾಡಿರಿ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 625 ಡಿವೈಡೆಡ್ ಬೈ 4 ಬರುತ್ತೆ. ಇದನ್ನು ನಾವು ಎಲ್ ಸಿ ಎಮ್ ತೆಗೆದು ಸಿಂಪ್ಲಿಫೈ ಮಾಡಿದರೆ ಫೈನಲಾಗಿ ಎಷ್ಟು ಸಿಗುತ್ತೆ? 625 ಡಿವೈಡೆಡ್ ಬೈ 4 ಅಂತ ಸಿಗುತ್ತೆ. ಆವಾಗ ನಾವು ಇದನ್ನು ರೂಟಿಂದ ಹೊರಗೆ ತೆಗೆದ್ರೆ, ಸ್ಕ್ವೇರ್ ರೂಟಿಂದ ಹೊರಗೆ ತೆಗೆದ್ರೆ 625ನ ನಾವು ಸ್ಕ್ವೇರ್ ರೂಟಿಂದ ಹೊರಗೆ ತೆಗೆದ್ರೆ 25 ಡಿವೈಡೆಡ್ ಬೈ 4. ಆ 4ಗೆ ರೂಟ್ ಇದೆ. ಆ 4ನ ನಾವು ರೂಟಿಂದ ಹೊರಗೆ ತೆಗೆದ್ರೆ ನಮಗೇನು ಸಿಗುತ್ತೆ? 2 ಸಿಗುತ್ತೆ. ಆವಾಗ ಸ್ಲ್ಯಾಂಟ್ ಹೈಟ್ ಆಫ್ ಎ ಕೋನ್ ಸಿಗುತ್ತೆ, ಎಲ್ ಸಿಗುತ್ತೆ. ಎಲ್ ಎಷ್ಟಾಗುತ್ತೆ? ಆವಾಗ 25 ಡಿವೈಡೆಡ್ ಬೈ 2 ಆಗುತ್ತೆ. ಇವಾಗ ಎಲ್ಲಿ ಸಿಗ್ತಾ ನಮಗೆ? ಎಲ್ ಕಂಡುಹಿಡಿದಾಯಿತು, ಹೈಟ್ ಕೂಡ ಕಂಡುಹಿಡಿದಾಯಿತು. ಇವಾಗ ನಾವು ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಆವಾಗ ಸರ್ಫೇಸ್ ಏರಿಯಾ ಆಫ್ ಎ ಟಾಯ್, ಏರಿಯಾ ಆಫ್ ಟಾಯ್ ಏನು ಬೇಕೀಗ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಫಿಯರು ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನು, ಅದೇನು 2πr² ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಏನು ಫಾರ್ಮುಲಾ? π ಇಂಟು r ಇಂಟು ಎಲ್ಲು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ 2 ಇಂಟು π ವ್ಯಾಲ್ಯೂ 22/7 ಇಂಟು r² ಅಂತ ಅಂದರೆ 3.5. 3.5ನ ನಾವು 7/2 ಅಂತ ಹೇಳಿ ಬರಿಬೋದು. ಸೊ 7/2 r² ಅಂತ ಇದೆ. ಸೊ 7/2ನ ನಾವು ರಿಪೀಟ್ ಮತ್ತೊಂದು ಸತಿ ಬರಿತೀವಿ, 7/2. ಇದು 7/2 ಇಂಟು 7/2 ನಥಿಂಗ್ ಬಟ್ 7/2 ಹೋಲ್ ಸ್ಕ್ವೇರ್. 7/2 ಹೋಲ್ ಸ್ಕ್ವೇರ್ ನಥಿಂಗ್ ಬಟ್ 3.5 ಹೋಲ್ ಸ್ಕ್ವೇರ್ ಪ್ಲಸ್ π ಅಂತ ಹೇಳಿದರೆ 22/7 ಇಂಟು r ಅಂತ ಹೇಳಿದರೆ 3.5, ಅದನ್ನು ನಾವು 7/2 ಅಂತೇಳಿ ಬರಿಬೋದು ಇಂಟು ಎಲ್ ಅಂತ ಹೇಳಿದರೆ ಸ್ಲ್ಯಾಂಟ್ ಹೈಟು. ಅದನ್ನು ಇವಾಗ ತಾನೇ ಫೈಂಡ್ ಔಟ್ ಮಾಡಿದ್ವಿ, ಅದೆಷ್ಟಿದೆ? 25 ಡಿವೈಡೆಡ್ ಬೈ 2 ಇದೆ. ಇದನ್ನು ಸಿಂಪ್ಲಿಫೈ ಮಾಡ್ಬೋದಾ? ಇದನ್ನು ಸಿಂಪ್ಲಿಫೈ ಮಾಡಿದರೆ 7 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, 2 1s 2, 2 11s 22. ಇವಾಗ ಇಲ್ಲೇನು ಉಳ್ಕೊಂಡಿರುತ್ತೆ? 11 ಇಂಟು 7 ಪ್ಲಸ್ 7 ಗೆಟ್ ಕ್ಯಾನ್ಸಲ್, 2 1s 2, 11s 22. 11 ಇಂಟು 25 ಡಿವೈಡೆಡ್ ಬೈ 2 ಉಳಿಯುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ 11 ಇಂಟು 7 ಅಂತ ಹೇಳಿದರೆ 77 ಪ್ಲಸ್ 25 ಇಂಟು 11 ಡಿವೈಡೆಡ್ ಬೈ 2 ಅಂತ ಇದೆ. ಫೇಸ್ ಏರಿಯಾ ಆಫ್ ಎ ಟಾಯ್ ಏನಾಗುತ್ತೆ ಅವಾಗ? 214.5 ಸೆಂಟಿಮೀಟರ್ ಆಗುತ್ತೆ. ಇದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂತಹ ರೀತಿ. ನೆಕ್ಸ್ಟ್ ಮುಂದಿನ ಪ್ರಾಬ್ಲಮಿಗೆ ಹೋಗೋದಾದ್ರೆ ನೋಡಿ, ಕ್ವಶನ್ ನಂಬರ್ 4. 7 ಸೆಂಟಿಮೀಟರ್ ಬದಿಯ ಒಂದು ಘನಾಕೃತಿಯ ಬ್ಲಾಕನ್ನು ಅರ್ಧಗೋಳವು ಮೀರಿಸಿರುತ್ತದೆ. ಅರ್ಧಗೋಳವು ಹೊಂದಬಹುದಾದ ದೊಡ್ಡ ವ್ಯಾಸ ಎಷ್ಟು? ಘನವಸ್ತುವಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಎ ಕ್ಯೂಬಿಕಲ್ ಬ್ಲಾಕ್ ಆಫ್ ಸೈಡ್ 7 ಸೆಂಟಿಮೀಟರ್ is surmounted by a hemisphere. What is the greatest diameter of the hemisphere? Can have find the surface area of a solid ಅಂತ ಕೇಳಿದ್ದಾರೆ. ಇದರ ರಿಲೇಟೆಡ್ ಆಗಿರ್ತಕ್ಕಂತಹ ಡಯಾಗ್ರಾಮ್ ಇಲ್ಲಿ ಏನಂತೆ, ಒಂದು ಕ್ಯೂಬಿಕಲ್ ಬ್ಲಾಕ್ ಇದೆ. ಏನಿದೆ? ಒಂದು ಕ್ಯೂಬಿಕಲ್ ಬ್ಲಾಕ್ ಇದೆ, ಒಂದು ಘನಾಕೃತಿಯ ಬ್ಲಾಕ್ ಇದೆ. ಅದರ ಮೇಲ್ಗಡೆ ಅವರು ಏನನ್ನು ಇಟ್ಟಿದ್ದಾರೆ? ಒಂದು ಎಮಿಸ್ಪಿಯರನ್ನು ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಒಂದು ಅರ್ಧಗೋಳವನ್ನು ಇಟ್ಟಿದ್ದಾರೆ. ಯಾವುದ್ರ ಮೇಲೆ? ಒಂದು ಕ್ಯೂಬಿಕಲ್ ಬ್ಲಾಕಿನ ಮೇಲ್ಗಡೆ ಅವ್ರು ಏನಿಟ್ಟಿದ್ದಾರೆ? ಅರ್ಧಗೋಳವನ್ನು ಇಟ್ಟಿದ್ದಾರೆ. ಹೌದಾ? ಆ ಅರ್ಧಗೋಳವನ್ನು ಏನು ಇಟ್ಟಿದ್ದಾರಲ್ಲ, ಆ ಅರ್ಧಗೋಳದ ದೊಡ್ಡ ವ್ಯಾಸ ಎಷ್ಟು ದೊಡ್ಡದಾಗಿರ್ತಕ್ಕಂತಹ ವ್ಯಾಸದ ಅರ್ಧಗೋಳವನ್ನು ನಾವು ಆ ಕ್ಯೂಬಿಕಲ್ ಬ್ಲಾಕಿನ ಮೇಲೆ ಇಡಬಹುದು
ಅನ್ನೋದನ್ನು ಮತ್ತು ಆ ಒಂದು ಘನ ವಸ್ತುವಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಕ್ಯೂಬಿಕಲ್ ಬ್ಲಾಕ್ ಇದೆ, ಅದರ ಒಂದು ಸೈಡಿನ ಮೇಲುಗಡೆ ಅವ್ರು ಏನು ಇಟ್ಟಿದ್ದಾರೆ, ಒಂದು ಅರ್ಧಗೋಳವನ್ನು ಇಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂತಹ ಆ ಒಂದು ಕ್ಯೂಬಿಕಲ್ ಬ್ಲಾಕಿನ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಿರಿ, ಅದರ ಒಂದು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಈಗ ಈ ಪ್ರಾಬ್ಲಮ್ನ ಒಂದು ರಿಲೇಟೆಡ್ ಆಗಿರ್ತಕ್ಕಂತಹ ಡಯಾಗ್ರಾಮ್ನ ನೋಡೋದಾದರೆ, ಇದು ಒಂದು ಕ್ಯೂಬಿಕಲ್ ಬ್ಲಾಕ್. ಇದು ಏನಿದು ಒಂದು ಕ್ಯೂಬಿಕಲ್ ಬ್ಲ್ಯಾಕು. ಇದು ಒಂದು ಕ್ಯೂಬಿಕಲ್ ಬ್ಲ್ಯಾಕ್ ಅಂತ ನಾವು ಕನ್ಸಿಡರ್ ಮಾಡೋಣ. ಇದ್ರ ಮೇಲ್ಗಡೆ ಅವ್ರು ಏನು ಇಟ್ಟಿದ್ದಾರೆ, ಒಂದು ಎಮಿಸ್ಪಿಯರನ್ನು ಇಟ್ಟಿದ್ದಾರೆ. ಇದು ಎಮಿಸ್ಪಿಯರ್ ಪಾರ್ಟ್. ಇದನ್ನು ಇಟ್ಟಿದ್ದಾರೆ ಅವರು. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್ ಸರ್ಮೌಂಟೆಡ್ ಬೈ ಎ ಎಮಿಸ್ಪಿಯರ್. ಆ ಒಂದು ಕ್ಯೂಬಿಕಲ್ ಬ್ಲ್ಯಾಕಿನ ಎರ್ಜಿನ ಕೊಟ್ಟಿದ್ದಾರೆ ಅವರು. ಎರ್ಜ್ ಎಷ್ಟಿದೆ, 7 ಸೆಂಟಿಮೀಟರ್ ಅಂತ. ಎರ್ಜ್ ಎಷ್ಟಿದೆ, 7 ಸೆಂಟಿಮೀಟರ್. ಅವ್ರು ಏನು ಕೇಳಿದ್ದಾರೆ, ವಾಟ್ ಈಸ್ ದ ಗ್ರೇಟೆಸ್ಟ್ ಡಯಾಮೀಟರ್ ಆಫ್ ದ ಎಮಿಸ್ಪಿಯರ್ ಕ್ಯಾನ್ ಹ್ಯಾವ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿರಿ, ಆ ಒಂದು ಕ್ಯೂಬಿಕಲ್ ಬ್ಲ್ಯಾಕಿನ ಒಂದು ಸೈಡ್ 7 ಸೆಂಟಿಮೀಟರ್ ಅಂತ ಇದೆ. ಒಂದು ಸೈಡ್ 7 ಸೆಂಟಿಮೀಟರ್ ಇದೆ ಅಂತ ಹೇಳಿದರೆ, ಅದರ ಮೇಲುಗಡೆ ನಾವು ಎಮಿಸ್ಪಿಯರ್ನ ಇಟ್ಟಾಗ, ಅರ್ಧಗೋಳವನ್ನು ಇಟ್ಟಾಗ, ಅಲ್ಲಿ ನಾವು ಅರ್ಧಗೋಳದ ಒಂದು ಡಯಾಮೀಟರ್ ಕೂಡ ಏನಾಗಿರುತ್ತೆ ಅವಾಗ ಅಂತ ಹೇಳಿದರೆ 7 ಸೆಂಟಿಮೀಟರೇ ಆಗಿರುತ್ತೆ. ಆ ಒಂದು ಕ್ಯೂಬಿನ ಎರ್ಜಿಗೆ ಈಕ್ವಲ್ ಆಗಿರುತ್ತೆ ಡಯಾಮೀಟರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅವಾಗ, ಡಯಾಮೀಟರ್ ಆಫ್ ಎ ಎಮಿಸ್ಪಿಯರು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಎರ್ಜ್ ಆಫ್ ಎ ಕ್ಯೂಬಿಗೆ ಈಕ್ವಲ್ ಆಗಿರುತ್ತೆ. ಎರ್ಜ್ ಆಫ್ ಎ ಕ್ಯೂಬ್, ಆ ಒಂದು ಕ್ಯೂಬಿನ ಎರ್ಜ್ ಅಥವಾ ಅದನ್ನು ಒಂದು ಸೈಡ್ ಅಂತ ಹೇಳಿ ಕರಿತೀವಿ. ಒಂದು ಕ್ಯೂಬಿನ ಒಂದು ಸೈಡಿಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಸೈಡ್ ಆಫ್ ಎ ಕ್ಯೂಬ್ ಕೊಟ್ಟಾರೆ. ಕ್ಯೂಬಿನ ಸೈಡ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು, 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಆವಾಗ ಡಯಾಮೀಟರ್ ಆಫ್ ಎ ಎಮಿಸ್ಪಿಯರ್ ಕೂಡ ಏನಾಗಿರುತ್ತೆ, ಡಯಾಮೀಟರ್ ಆಫ್ ಎ ಎಮಿಸ್ಪಿಯರ್ ಕೂಡ ಏನಾಗಿರುತ್ತೆ, 7 ಸೆಂಟಿಮೀಟರೇ ಆಗಿರುತ್ತೆ. ಗೊತ್ತಾಯ್ತಾ? ಆವಾಗ ರೇಡಿಯಸ್ ಆಫ್ ಎಮಿಸ್ಪಿಯರ್ ಏನಾಗಿರುತ್ತೆ, ರೇಡಿಯಸ್ ಆಫ್ ಎಮಿಸ್ಪಿಯರ್ ಏನಾಗುತ್ತೆ ಅವಾಗ, ಎಲ್ರಿಗೂ ಸಾಲ್ವ್ ಮಾಡೋದು ಗೊತ್ತಿದೆ. ಇದನ್ನ ಏನು, ಡಯಾಮೀಟರ್ ಡಿವೈಡೆಡ್ ಬೈ 2 ಮಾಡಿದರೆ ನಮಗೇನು ಸಿಗುತ್ತೆ, ರೇಡಿಯಸ್ ಸಿಗುತ್ತೆ. ಹಾಗಾದರೆ ಡಯಾಮೀಟರ್ 7 ಸೆಂಟಿಮೀಟ್ರ್ ಇದೆ, 7 ಸೆಂಟಿಮೀಟರ್ ಡಿವೈಡೆಡ್ ಬೈ 2 ಅಂತ ಹೇಳಿದರೆ ಎಷ್ಟು, 3.5 ಸೆಂಟಿಮೀಟರ್ ಆಗುತ್ತೆ. ಇದೇನಿದು ರೇಡಿಯಸ್. ಇದು ಯಾವುದ್ರದ್ದು ರೇಡಿಯಸ್, ಇದು ಎಮಿಸ್ಪಿಯರ್ನ ರೇಡಿಯಸ್ಸು. ಎಮಿಸ್ಪಿಯರ್ನ ರೇಡಿಯಸ್ಸು 3.5 ಸೆಂಟಿಮೀಟರ್ ಇದೆ ಅಂತ ಹೇಳಿದರೆ, ಅದರ ಹೈಟ್ ಕೂಡ ಏನಾಗಿರುತ್ತೆ, ಎಮಿಸ್ಪಿಯರ್ನ ಹೈಟ್ ಕೂಡ ಏನಾಗಿರುತ್ತೆ ಅವಾಗ, ಅದು ಕೂಡ 3.5 ಸೆಂಟಿಮೀಟರೇ ಆಗಿರುತ್ತೆ. ಎಮಿಸ್ಪಿಯರ್ನ ಹೈಟು, ಎಮಿಸ್ಪಿಯರ್ನ ಹೈಟ್ ಅಲ್ಲ, ಎಮಿಸ್ಪಿಯರ್ ಹೈಟು ಎಮಿಸ್ಪಿಯರ್ ಹೈಟ್ ಅದೇನಾಗಿರುತ್ತೆ ಅವಾಗ, ಅದು ಕೂಡ 3.5 ಸೆಂಟಿಮೀಟರೇ ಆಗಿರುತ್ತೆ. ಇವಾಗ ಇಲ್ಲಿ ಏನು ಕೇಳಿದ್ದಾರೆ ಅವರು, ನಮಗೆ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅವರು, ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡನ್ನು ಕೇಳಿದ್ದಾರೆ. ಈ ಒಂದು ಶೇಪಿನ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ನಾವೇನು ಫೈಂಡ್ ಔಟ್ ಮಾಡಬೇಕು ಈಗ, ಫಸ್ಟು ಈ ಒಂದು ಶೇಪಲ್ಲಿ ಏನಿದೆ, ಯಾವ ಒಂದು ಸಾಲಿಡ್ಗಳು ಮಿಕ್ಸ್ ಆಗಿದೆ, ಒಂದು ಕ್ಯೂಬ್ ಇದೆ, ಇನ್ನೊಂದು ಎಮಿಸ್ಪಿಯರ್ ಇದೆ. ಯಾವ್ಯಾವ ಪಾರ್ಟ್ ಇದೆ, ಒಂದು ಕ್ಯೂಬ್ ಇದೆ, ಇನ್ನೊಂದು ಎಮಿಸ್ಪಿಯರ್ ಇದೆ. ಅವೆರಡನ್ನೂ ಜಾಯಿನ್ ಮಾಡಿದಾಗ ಬಂದಂತಹ ಒಂದು ಶೇಪ್ ಇದು. ಹೌದಾ? ಇದರ ಒಂದು ಸರ್ಫೇಸ್ ಏರಿಯಾ, ಈ ಒಂದು ಸಾಲಿಡ್ಡಿನ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡಬೇಕು ಅಂತ ಹೇಳಿದರೆ ನಾವು ಮೊದಲನೇದಾಗಿ ಕ್ಯೂಬ್ನ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು, ಮತ್ತು ಎಮಿಸ್ಪಿಯರ್ನ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡು ಅದೇನಾಗುತ್ತೆ, ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರ್. ಅದರ ಜೊತೆಗೆ ನಾವಿಲ್ಲಿ ಏನು ಅಬ್ಸರ್ವ್ ಮಾಡಬೇಕು, ವೆರಿ ಇಂಪಾರ್ಟೆಂಟಾಗಿ ನಮಗೆ ಈಗ ಕ್ಯೂಬಿನ ಸರ್ಫೇಸ್ ಏರಿಯಾವನ್ನು ಮೆಜರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರ್ನ ಫೈಂಡ್ ಔಟ್ ಮಾಡಿದ್ವಿ.
ಇಷ್ಟೋ ತನಕ ಸಾಲ್ವ್ ಮಾಡದಿರ್ತಕ್ಕಂತಹ ಪ್ರಾಬ್ಲಮ್ಸಲ್ಲಿ ಇಷ್ಟು ಮಾಡಿದರೆ ಸಾಕಿತ್ತು. ಬಟ್ ಇಲ್ಲಿ ನೋಡಿರಿ, ಒಂದು ಕ್ಯೂಬಿಕಲ್ ಬ್ಲ್ಯಾಕಿನ ಮೇಲುಗಡೆ ಏನು ಇಟ್ಟಿದ್ದಾರೆ ಅವರು, ಎಮಿಸ್ಪಿಯರನ್ನು ಇಟ್ಟಿದ್ದಾರೆ. ಎಮಿಸ್ಪಿಯರ್ ಇಟ್ಟಿದ್ದಾರೆ ಅಂತ ಹೇಳಿದರೆ ಆ ಎಮಿಸ್ಪಿಯರಿನ ಬೇಸ್ ಏನಾಗಿರುತ್ತೆ, ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಿನ ಮೇಲುಗಡೆ ಕೂತಿರುತ್ತೆ. ಅಂದರೆ ಕ್ಯೂಬಿನ ಒಂದು ಫೇಸಿನ ಸರ್ಫೇಸ್ ಮೇಲುಗಡೆ ಕೂತಿರುತ್ತೆ. ಯಾವುದು, ಎಮಿಸ್ಪಿಯರು. ಆ ಎಮಿಸ್ಪಿಯರಿಗೆ ಏನಿರುತ್ತೆ, ಕೆಳಗಡೆ ಒಂದು ಬೇಸ್ ಅಂತ ಹೇಳಿರುತ್ತೆ. ಆ ಬೇಸಿಗೆ ಪರ್ಟಿಕ್ಯುಲರಾಗಿ ಒಂದು ಏರಿಯಾ ಅಂತ ಇರುತ್ತೆ, ಅದೇನು πr². ಆವಾಗೇ ನಮಗೇನು ಸಿಗುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರ್ ಸಿಗುತ್ತೆ. ಹೌದಾ? ಹಾಗಾಗಿ ಈ ಒಂದು ಪ್ರಾಬ್ಲಮಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಆ ಎಮಿಸ್ಪಿಯರ್ನ ನಾವು ಕ್ಯೂಬಿನ ಮೇಲ್ಗಡೆ ಇಟ್ಟಿರೋ ಕಾರಣದಿಂದಾಗಿ ಆ ಒಂದು ಎಮಿಸ್ಪಿಯರ್ನ ಬೇಸಿನ ಏರಿಯಾ ಏನಾಗಿರುತ್ತೆ, ಕ್ಯೂಬಿನ ಸರ್ಫೇಸ್ ಏರಿಯಾಕ್ಕೆ ಟಚ್ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು ಆ ಕ್ಯೂಬಿನ ಸರ್ಫೇಸ್ ಏರಿಯಾದಿಂದ ಮೈನಸ್ ಮಾಡಬೇಕು. ಆವಾಗ ಇನ್ನು ಉಳಿದಂತಹ ಕ್ಯೂಬಿನ ಸರ್ಫೇಸ್ಗಳ ಏರಿಯಾ ನಮಗೆ ಸಿಗುತ್ತೆ. ಹಾಗಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ನ ಕಂಡುಹಿಡಿಬೇಕು, ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರ್ ಕಂಡುಹಿಡಿಬೇಕು. ಅದರ ಜೊತೆಗೆ ಏನನ್ನ ಮೈನಸ್ ಮಾಡ್ಬೇಕು ನಾವು, ಏರಿಯಾ ಆಫ್ ಎ ಬೇಸ್ ಆಫ್ ಎ ಎಮಿಸ್ಪಿಯರ್. ಯಾವುದು, ಏರಿಯಾ ಆಫ್ ಬೇಸ್ ಆಫ್ ಎಮಿಸ್ಪಿಯರ್ ಇದನ್ನು ನಾವು ಮೈನಸ್ ಮಾಡಬೇಕು. ಅದೇನಾಗುತ್ತೆ ಫಾರ್ಮುಲಾ, ಆವಾಗ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಫಾರ್ಮುಲಾ ಗೊತ್ತು ನಮಗೆ, ಏನು, 6a² ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಎಮಿಸ್ಪಿಯರ್ ಗೊತ್ತು, ಅದು 2πr² ಮೈನಸ್ ಏರಿಯಾ ಆಫ್ ಎ ಬೇಸ್ ಆಫ್ ಎ ಎಮಿಸ್ಪಿಯರ್ ಗೊತ್ತು ನಮಗೆ, ಅದೇನು πr². ಅದನ್ನು ಸಿಂಪ್ಲಿಫೈ ಮಾಡಿದರೆ 6a² ಪ್ಲಸ್ 2πr² 2πr² ಮೈನಸ್ πr² ಅಂತ ಇದೆ. πr² ಅನ್ನೋದು 2 ಇದೆ, ಅದರಲ್ಲಿ ಒಂದು πr² ಮೈನಸ್ ಮಾಡಿರಿ, ಅಂದರೆ 2πr² 1πr² ನಾವು ಮಾಡಿದರೆ ಇನ್ನು ರಿಮೈನಿಂಗ್ ಉಳಿತಕ್ಕಂಥದ್ದು πr². ಸೊ ಇವಾಗ ನಾವು ಇದನ್ನು ಇಲ್ಲಿ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ನಮಗೇನು ಸಿಗುತ್ತೆ, ಈ ಪ್ರಾಬ್ಲಮ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನು, 6 ಇಂಟು a² ಅಂದರೆ ಏನು ಸರ್, ಎ ಅಂತ ಹೇಳಿದರೆ ಎಡ್ಜ್ ಆಫ್ ಎ ಕ್ಯೂಬ್. ಏನು, ಎ ಅಂತ ಹೇಳಿದರೆ ಎಡ್ಜ್ ಆಫ್ ಎ ಕ್ಯೂಬ್. ಎಡ್ಜ್ ಆಫ್ ಎ ಕ್ಯೂಬ್ ಗೊತ್ತಾ ನಮಗೆ, ಎಡ್ಜ್ ಆಫ್ ಎ ಕ್ಯೂಬ್ ಗೊತ್ತು. ಅದೇನು, ಎಡ್ಜ್ ಆಫ್ ಎ ಕ್ಯೂಬ್ ಗೊತ್ತು. ಅದೆಷ್ಟಿದೆ, 7 ಸೆಂಟಿಮೀಟರ್ ಇದೆ. ಎಷ್ಟಿದೆ, 7 ಸೆಂಟಿಮೀಟರ್ ಇದೆ. ಸೊ ಎ ವ್ಯಾಲ್ಯೂ ಏನಾಗುತ್ತೆ ಅವಾಗ, 7 ಸೆಂಟಿಮೀಟರ್ ಆಗುತ್ತೆ. ಸೊ 6 ಇಂಟು a² 6 ಇಂಟು a² ಅಂದರೆ 6 ಇಂಟು 7² ಪ್ಲಸ್ πr². ಪೈ ಅಂದರೆ 22/7 ಇಂಟು r² ಅಂತ ಹೇಳಿದರೆ, ಆರ್ ಅಂದರೆ ಎಷ್ಟು, 3.5. 3.5ನ ನಾವೇನಂತ ಬರೀಬೋದು, 7/2 ಅಂತ ಬರೀಬೋದು. r² ಇರೋದ್ರಿಂದ 7/2 ಇಂಟು 7/2 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ, ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಿದರೆ ಅಲ್ಲೇನಿದೆ, 6 ಇಂಟು 6a² 6 ಇಂಟು a² ಅಂತ ಹೇಳಿದರೆ 7² 7 ಇಂಟು 7 ಪ್ಲಸ್ πr² 22/7 ಇಂಟು r² ಅಂತ ಹೇಳಿದರೆ 7/2 ಇಂಟು 7/2. ಹೌದಾ? ಈಗ 6 ಇಂಟು 7 ಇಂಟು 7 ಅಂತ ಹೇಳಿದರೆ 6 ಇಂಟು 49 ಪ್ಲಸ್ 22/7. ಇಲ್ಲಿ 7 ಮತ್ತು 7 ಕ್ಯಾನ್ಸಲ್ ಆಗುತ್ತೆ. 2 1s 2, 2 11s 22. ದೆನ್ ಇಲ್ಲಿ ಉಳಿದಿರ್ತಕ್ಕಂಥದ್ದು ಏನಾಗಿದ್ರೆ 11 ಇಂಟು 7 ಡಿವೈಡೆಡ್ ಬೈ 2 ಇದು ಉಳಿದಿರ್ತಕ್ಕಂಥದ್ದು. 6 ಇಂಟು 49 ಅಂತ ಮಾಡಿದರೆ 6 9s 54, 5 ಕ್ಯಾರಿ, 6 4s 22, 24, 24 ಪ್ಲಸ್ 5 ಅಂತ ಹೇಳಿದರೆ 29, 294 ಪ್ಲಸ್ 11 ಇಂಟು 7 ಅಂತ ಹೇಳಿದರೆ 77 ಡಿವೈಡೆಡ್ ಬೈ 2 ಇದೇನಾಗುತ್ತೆ 294 ಪ್ಲಸ್ 77 ಡಿವೈಡೆಡ್ ಬೈ 2 ಅಂತ ಹೇಳಿದರೆ, ಇಲ್ಲಿ ಮಾಡ್ತೀನಿ ನೋಡ್ರಿ ಒಂದ್ಸತಿ. 2 ಇಂಟು ಡಿವೈಡೆಡ್ ಬೈ 77 ಅಂತ ಹೇಳಿದರೆ 2 3s 6, ರಿಮೈನಿಂಗ್ 1 17, 2 8s 16, 17 ಮೈನಸ್ 16 ಅಂತ ಹೇಳಿದರೆ 1, ಇಲ್ಲಿ 1
ಡಿವೈಡ್ ಆಗೋಲ್ಲ. ಸೊ ಪಾಯಿಂಟ್ ಕಟ್ಟಿ 0 ಇಟ್ಕೊಳ್ತೀವಿ. 2 5s 10. ಸೊ ರಿಮೈನಿಂಗ್ 0. 77 ಡಿವೈಡೆಡ್ ಬೈ 2 ಅಂತ ಹೇಳಿದರೆ ಏನು ಸಿಕ್ತು ನಮಗೆ? 38.5 ಸಿಕ್ತು. ಇವಾಗ ಇದನ್ನು ಆ್ಯಡ್ ಮಾಡಿದರೆ 294 ಪ್ಲಸ್ 38.5 ಅಂತ ಹೇಳಿದರೆ ಆ್ಯಡ್ ಮಾಡಿರಿ. 8 + 4 ಅಂತ ಹೇಳಿದರೆ 12, 9 + 1 ಅಂತ ಹೇಳಿದರೆ 10, 10 + 3 ಅಂತ ಹೇಳಿದರೆ 13. ಸೊ 1 ಕ್ಯಾರಿ. 2 + 1 ಅಂತ ಹೇಳಿದರೆ 3. ಇಲ್ಲಿ ನೋಡಿರಿ ಪಾಯಿಂಟ್ ಎಷ್ಟಿದೆ, 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ. ಸೊ ಪಾಯಿಂಟ್ ಇಲ್ಲಿಗೆ ಬರುತ್ತೆ. ಆವಾಗ ಅದು ಎಷ್ಟಾಗುತ್ತೆ? 332.5 ಆಗುತ್ತೆ. ಇದು ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಿಕಲ್ ಬ್ಲಾಕ್. ಅರ್ಥ ಆಯ್ತಾ? ಆ ಒಂದು ಏನು ಕೇಳಿದ್ರು ಅವರು? ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಕೇಳಿದರು. ಸೊ ಆ ಒಂದು ಸಾಲಿಡಿನ ಸರ್ಫೇಸ್ ಏರಿಯಾ ಏನಾಗುತ್ತೆ ಅವಾಗ? 332.5 ಆಗುತ್ತೆ. ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಎಷ್ಟಾಗುತ್ತದು? 332.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್. ಇಷ್ಟು ಪ್ರಾಬ್ಲಮ್ಮು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸತಿ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಮತ್ತೊಂದು ಸತಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ರಿ, ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.